ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು SK ಟಾಕ್ಸ್ ಸೆಲ್ಫ್ ನಾಲೆಡ್ಜ್ ಟಾಕ್ಸ್ ಇಂದ 18ನೇ ಉಪನ್ಯಾಸನ ತಗೊಂಡಿದ್ವಿ. ಅದರ ಹೆಸರು ಸತ್ತ ಮೇಲೆ ಏನಾಗತ್ತೆ, ಆಫ್ಟರ್ ಡೆತ್ ಏನಾಗತ್ತೆ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪೂರ್ಣಿಮಾ ಅಖಂಡ ಮಂಡಲಾಕಾರಂ ಹೇಳಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಗಳಿಗೆ ನಮಸ್ಕಾರ ಮಾಡಿಕೊಂಡು ಇವತ್ತಿನ ತರಗತಿನ ಶುರು ಮಾಡೋಣ. ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಅನ್ನೋದ್ರ ಬಗ್ಗೆ ಚಿಂತನೆ. ಈಗ ಸತ್ತ ಮೇಲೆ ಏನಾಗುತ್ತೆ, ಆಕ್ಚುಲಿ ನಮಗ್ ಗೊತ್ತಿರೋ ಪ್ರಕಾರ, ಜನರಲ್ ಆಗಿ ನಾವು ತಿಳ್ಕೊಂಡಿರೋ ಪ್ರಕಾರ ಸತ್ತ ಮೇಲೆ ಏನಾಗುತ್ತೆ ಹೇಳಿ ಶ್ರೀಲತಾ. ನಮ್ಗೇನು ಗೊತ್ತಾಗಲ್ಲ, ಬಟ್ ನಮಗ್ ಗೊತ್ತಾಗಲ್ಲ. ಹಂಗೆ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಯಾರೋ ಒಬ್ರು ಸಾಯ್ತಾರೆ, ಅವಾಗ ಏನ್ ಮಾಡ್ತೀವಿ ಅವ್ರನ್ನ? ಅಷ್ಟೇ ಸುಡ್ತೀವಿ, ಬರ್ತೀವಿ ಅಷ್ಟೇ. ದೇಹನ ಸುಟ್ಟ ಆಮೇಲೆ ಸತ್ತೋದವ್ರು ಎಲ್ಲಿ ಹೋದ್ರು ಅದು ಗೊತ್ತಿಲ್ಲ ಮೇಡಮ್. ನರಕಕ್ಕೆ ಹೋಗ್ತಾರ ಅಥವಾ ನಮಗ್ ಗೊತ್ತಿರಲ್ಲ. ಅವ್ರ ಪಾಪ ಪುಣ್ಯದ ಮೇಲೆ ಅಂತ ನಾವ್ ತಿಳ್ಕೊಂಡಿದೀವಿ ಅಲ್ವಾ. ಪಾಪ ಪುಣ್ಯ ಮಾಡಿದವ್ರು ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದವ್ರು ನರಕಕ್ಕೆ ಹೋಗ್ತಾರೆ. ಇವಾಗ ಯಾರು ಸಾಯ್ತಾರೆ ಅಂತ ಇಲ್ಲಿ ಈ ಉಪನ್ಯಾಸದಲ್ಲಿ ಡಿಸ್ಕಷನ್. ಸಾಯೋದು ಯಾರು? ಈಗ ಒಬ್ಬ ಜ್ಞಾನಿ ಇದ. ಜ್ಞಾನಿ ಅಂದ್ರೆ ಏನು? ಅವನಿಗೇನ್ ಜ್ಞಾನ ಬಂದಿರುತ್ತೆ? ಏನ್ ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ ಜ್ಞಾನಿ? ಇವಾಗ ಈ ವಿಷಯದಲ್ಲಿ ಆತ್ಮಜ್ಞಾನದ ವಿಚಾರದಲ್ಲಿ ಜ್ಞಾನಿ ಅಂದ್ರೆ ಏನು? 2 minutes ಹೋಗ್ ಬರ್ತೀನಿ ಅಕ್ಕ, ಮಕ್ಕ ಕ್ಲಾಸ್ ಇದೆ. 2 minutes ಕ್ಲಾಸ್ ಬಿಟ್ಟು ಬರ್ತೀನಿ. ಜ್ಞಾನಿ ಅಂದ್ರೆ ಏನ್ ತಿಳ್ಕೊಂಡಿರ್ತಾನ ಅವನು? ಆತ್ಮಜ್ಞಾನ ಅಂದ್ರೆ ಏನಪ್ಪಾ? ನಾವು ಫಿಸಿಕ್ಸ್ ಕಲ್ತ್ಕೋತೀವಿ, ಕೆಮಿಸ್ಟ್ರಿ ಕಲಿತೀವಿ, ಎಷ್ಟೊಂದು ಡಿಗ್ರಿಗಳೆಲ್ಲ ಮಾಡ್ತೀವಿ, PhD ಮಾಡ್ತೀವಿ, ಅಲ್ಲಿ ಏನೇನೋ ವಿಷಯಗಳು ತಿಳ್ಕೊತೀವಿ. ಆದ್ರೆ ಈ ಆತ್ಮಜ್ಞಾನದ ವಿಚಾರದಲ್ಲಿ ಜ್ಞಾನಿ ಅಂದ್ರೆ ಅವನೇನ್ ತಿಳ್ಕೊಂಡಿರ್ತಾನೆ? ಅವನಿಗೇನ್ ನಾಲೆಡ್ಜ್ ಬಂದಿರುತ್ತೆ? ನಮ್ಗೆ ದೇಹ ಅನ್ನೋದು ಒಂದು ವಾಹನ ಅಂತ ಗೊತ್ತಿರುತ್ತೆ. ಕರೆಕ್ಟ್. ಹೌದು. ಅಂದ್ರೆ ದೇಹ, ಮನಸ್ಸು, ಬುದ್ಧಿ ಇದು ಮೂರುನು ನಾನಲ್ಲ ಅಂತ ಗೊತ್ತಿರುತ್ತೆ. ನಾನು ಅಂದ್ರೆ ಯಾರು ಅಂತ ತಿಳ್ಕೊಂಡಿರ್ತಾನ ಅವನು. ಈಗ ನಾವೊಂದು ಹೇಳ್ತೀವಲ್ಲ ಎಂಡಿಂಗ್ ಪ್ರೇಯರು, ನಾನೆಂಬುದು ನಾನಲ್ಲ, ದೇಹ ಹೇಳಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿತಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅಂದ್ರೆ ಏನರ್ಥ? ಅಂದ್ರೆ ನಾನಲ್ಲ ಅಂತ. ನಾನಲ್ಲ ಅಂದ್ರೆ ದೇಹ ಅಲ್ಲ ಅಂತ ನಾನ್ ತಿಳ್ಕೊಂಡಿರೋ ಪ್ರಕಾರ ನಾನ್ ದೇಹ ಅಂತ ತಿಳ್ಕೊಂಡಿದ್ದೀನಿ. ನಾನು ಅನ್ನೋದು ಈ ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿನೂ. ಆದ್ರೆ ನಾನು ಯಾರು?
ನಾನು ಸಚ್ಚಿದಾನಂದಾತ್ಮ, ಇರುತ್ತೆ. ಶಿವ ನಾನು ಅಂದ್ರೆ ಸಚ್ಚಿದಾನಂದಾತ್ಮ. ಸಚ್ಚಿದಾನಂದ ಅಂದ್ರೆ ಏನು? ನಾವ್ ಎಷ್ಟೊಂದ್ ಸತಿ ಡಿಸ್ಕಸ್ ಮಾಡಿದ್ವಿ. ಸಚ್ಚಿದಾನಂದ ಅನ್ನೋದ್ರಲ್ಲಿ ಏನಿದೆ? ಸತ್, ಚಿತ್, ಆನಂದ. ಇದು ಮೂರನ್ನು ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಸೇರಿಸಿದ್ರೆ ಪದಗಳು ಏನಾಗುತ್ತೆ? ಸಚ್ಚಿದಾನಂದ ಅಂತ ಆಗುತ್ತೆ. ಈಗ ನಾವು ದೇವರಿಗೆ ಏನ್ ಹೇಳ್ತೀವಿ? ಸಚ್ಚಿದಾನಂದ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ಅರ್ಥ ಅವನು ಸತ್ತು, ಚಿತ್ತು, ಆನಂದ. ಸತ್ ಅಂದ್ರೆ ಏನು? ಮತ್ತೆ ಹೋಗುತ್ತೆ. ಸತ್ ಅಂದ್ರೆ ನಾವು ಎಷ್ಟೋ ದಿವಸದಿಂದ ನಾವು ಇದು ಬಂದಾಗ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಆ ತತ್ವಬೋಧ, ಅಲ್ಲೇ ನಾವು ಕಲ್ತಿದೀವಿ ಸತ್ ಅಂದ್ರೆ ಏನು. ಯಾರಾದ್ರೂ ಹೇಳಿಪ್ಪ ಸತ್ ಅಂದ್ರೆ ಏನು? ಮ್ಯೂಟ್ ಆಗಿದೆ ಪೂರ್ಣಿಮಾ. ಟ್ರೂತ್ನೆಸ್, ಟ್ರೂತ್, ನಿಜಾಂಶ. ನಿಜ ಅಂದ್ರೆ ಸತ್ ಅಂದ್ರೆ ನಿಜ. ನಿಜ ಅಂದ್ರೆ ಅದಕ್ಕೆ ನಾಶ ಇಲ್ಲ ಅಲ್ವಾ? ನಿಜಕ್ಕೆ ನಾಶ ಇದೆಯಾ? ಇಲ್ಲ. ಇಲ್ಲ. ಇರೋದು ಅಂದ್ರೆ ಯಾವಾಗ್ಲೂ ನಾಶ ಎಂಡ್ಲೆಸ್, ಆಗದೆ ಯಾವತ್ತೂ ಎಲ್ಲಾ ಟೈಮಲ್ಲೂ ನಿಜವಾಗಿ ಇರೋದು ಅಲ್ವಾ? ಯಾವಾಗ್ಲೂ ನಾಶ ಆಗದೆ ಇರೋ ಅಂತದ್ದು ಇರುವಿಕೆ ಅಂತ ಹೇಳ್ತಾರೆ. ಅದಕ್ಕೆ ನಾಶ ಇಲ್ಲ, ಅದಕ್ಕೆ ಸತ್ ಅಂತೀವಿ. ಸತ್ ಅಂದ್ರೆ ಇರುವಿಕೆ, ಅದು ಸತ್ಯ. ಸತ್ಯಕ್ಕೆ ನಾಶ ಇಲ್ಲ, ಅದಕ್ಕೆ ಅದು ಯಾವಾಗ್ಲೂ ಇರುತ್ತೆ. ಭಗವಂತ ಸತ್ ಸ್ವರೂಪಿ ಅಂತೀವಿ. ಅಂದ್ರೆ ಅವನಿಗೆ ನಾಶ ಇಲ್ಲ, ಯಾಕೆಂದ್ರೆ ಅವನೇ ಇರೋದು, ನಿಜವಾಗ್ಲೂ ಇರೋದು ಅವನೇ. ಅದರಿಂದ ಅವನಿಗೆ ನಾಶ ಇಲ್ಲ, ಅವನು ಯಾವಾಗ್ಲೂ ಇರ್ತಾನೆ. ಸತ್ ಅಂದ್ರೆ ಇರುವಿಕೆ ಅಥವಾ ಶಾಶ್ವತವಾದದ್ದು ಅಂತ ಅರ್ಥ. ಚಿತ್ ಅಂದ್ರೆ ಏನು? ಅದ್ರ ಬಗ್ಗೆ ಇರುವ ಅರಿವು. ಅರಿವು. ಚಿತ್ ಅಂದ್ರೆ ಅರಿವು. ಅಂದ್ರೆ ಭಗವಂತನಿಗೆ ಚಿತ್ ಅಂತ ಯಾಕೆ ಹೇಳ್ತೀವಿ? ಪ್ರತಿಯೊಂದು ಅವನ ಅರಿವಿಕೆ ಅಂದ್ರೆ ಅವನೇ ಅರಿವು. ಚಿತ್ ಅಂದ್ರೆ ಅವನೇ ಅರಿವು, ತಿಳುವಳಿಕೆನೇ ಅವನು, ಬೇರೆ ಇನ್ಯಾವುದೂ ಇಲ್ಲ. ಅವನ್ನ ಬಿಟ್ರೆ ಬೇರೆ ಯಾವುದು ತಿಳುವಳಿಕೆ, ಅವನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅರಿವು ಅನ್ನೋದೇ ಅವನಿಗೆ. ಅದಕ್ಕೆ ಅರಿವಿನ ಬೆಳಕು ಅಂತೀವಿ. ಅಂದ್ರೆ ನಮಗೆ ಇವಾಗ ಏನಾದ್ರೂ ಒಂದು ವಿಷಯ ತಿಳ್ಕೊಂಡಾಗ ನಮಗೆ ಅದ್ರ ಬಗ್ಗೆ ಅಜ್ಞಾನ ಇರುತ್ತೆ. ಅದು ತಿಳ್ಕೊಂಡ ತಕ್ಷಣ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಬರುತ್ತೆ. ಅಂದ್ರೆ ಒಂದು ಬೆಳಕು ಅದ್ರ ಮೇಲೆ ಬಿದ್ದಂಗಾಗತ್ತೆ, ಅಂದ್ರೆ ಅದು ನಮ್ಗೆ ಅರ್ಥ ಆಗತ್ತೆ ಅಲ್ವಾ? ಆಗ ಅದಕ್ಕೆ ಅರಿವಿನ ಬೆಳಕು ಅಂದ್ರೆ ಅದು ನಮಗ್ ಗೊತ್ತಾಯ್ತು, ಅನ್ನೋದೇ ಅರಿವು. ಅದು ದೇವರನ್ನ ನಾವು ಪರಬ್ರಹ್ಮನ್ನ ಅರಿವಿನ ಬೆಳಕು ಅಂತೀವಿ. ಅಂದ್ರೆ ಜ್ಞಾನ ಜ್ಞಾನದ ಜ್ಯೋತಿ ಅವನು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಸತ್ ಚಿತ್, ಅದಕ್ಕೆ ನಾವು ಅವನಿಗೆ ಭಗವಂತಂಗೆ ಸತ್ ಅಂತೀವಿ, ಚಿತ್ ಅಂತೀವಿ. ಅವನು ಯಾವಾಗ್ಲೂ ಇರ್ತಾನೆ, ಅವನು ಅರಿವಿನ ಬೆಳಕು. ಅಂದ್ರೆ ಎಲ್ಲಾನು ಗೊತ್ತಾಗಬೇಕು ಅಂದ್ರೆ ಭಗವಂತನ ಅರ್ಥ ಮಾಡ್ಕೊ, ಅವಾಗ ನಮಗೆ ಎಲ್ಲಾನು ಗೊತ್ತಾಗುತ್ತೆ. ಆಮೇಲೆ ಆನಂದ, ಅವನು ಆನಂದ ಸ್ವರೂಪ. ಯಾರು ಆನಂದವಾಗಿರಕ್ ಸಾಧ್ಯ? ಯಾರಿಗ ನಾಶ ಇಲ್ವೋ ಅವನು ತಾನೇ ಆನಂದವಾಗಿರಕ್ ಸಾಧ್ಯ. ಯಾರಿಗೆ ಎಲ್ಲಾನು ಗೊತ್ತಾಗುತ್ತೆ, ಯಾರಿಗೆ ಸುಖ ಇಲ್ಲ, ದುಃಖ ಇಲ್ಲ, ನೋವಿಲ್ಲ, ನವಿಲಿ ಏನೂ ಇರಲ್ಲ, ಅವನ್ಗೆ ಯಾವಾಗ್ಲೂ ಆನಂದ, ಅವನು ಆನಂದ ಸ್ವರೂಪ. ಹೀಗೆ ಇದನ್ನ ಒಬ್ಬ ಜ್ಞಾನಿ ತಿಳ್ಕೊತಾನೆ. ಅಂದ್ರೆ ಅವನೇನಂತ ತಿಳ್ಕೊತಾನೆ? ನೀವಿವಾಗ ಹೇಳಿದ್ರಲ್ಲ, ನಾನು ಅನ್ನೋದು, ನಾನು ಅಂದ್ರೆ ಏನು? ನಾನು ಅನ್ನೋದು ಈ ನಾನುಗಳು ಅಲ್ಲ, ಯಾವುದು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನಾನು ಅನ್ನೋದು ಏನು? ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವನಿಗೆ ಸಚ್ಚಿದಾನಂದ ಆತ್ಮ ಅಂತೀವಿ. ಅವನು ಯಾವಾಗ್ಲೂ ಇರುವಂತ ಅರಿವಿನ ಬೆಳಕು, ಆನಂದದ ಬೆಳಕು. ಅದರಿಂದ ಅವನಿಗೆ ಸಚ್ಚಿದಾನಂದ ಆತ್ಮ ಅಂತೀವಿ. ನಾನೂ ಕೂಡ ಆ ಸಚ್ಚಿದಾನಂದ ಆತ್ಮನೇ, ನನಗೂ ಕೂಡ ನಾಶ ಇಲ್ಲ, ನಾನು ಸತ್ತು, ನಾನು ಕೂಡ ಅರಿವಿನ ಬೆಳಕು, ನಾನು ಕೂಡ ಆನಂದ. ಆದ್ರಿಂದ ನನಗೂ ಆ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ನಾನು ಕೂಡ ಶಿವನೇ. ಅಂದ್ರೆ ಶಿವನ ಗುಣಗಳು ನನ್ನ ಗುಣಗಳು ಒಂದೇ ತರಹ ಇದೆ. ಅದರಿಂದ ನಾನು ಶಿವನೇ ಅಂತ ತಿಳ್ಕೊಂಡಿರ್ತಾನೆ ಜ್ಞಾನಿ ಆದವನು.
ಅವಾಗ ಜ್ಞಾನಿ ವಿಷಯದಲ್ಲಿ ಸಾವು ಅಂದ್ರೆ ಅವನಿಗೆ ಸಾವಿದ್ಯಾ ಜ್ಞಾನಿಗೆ? ಇಲ್ಲ. ಇಲ್ಲ. ಯಾಕೆ? ಸಾವು ಯಾರಿಗ್ ಬರೋದು, ಯಾವ್ದಕ್ ಬರೋದು? ಅದೇ ನಮ್ಗೆ ಅಜ್ಞಾನದಿಂದಾನೇ ಬರೋದು, ಸರಿಯಾಗಿ ತಿಳ್ಕೊಂಡಿರಲ್ವಲ್ಲ ಅಂತವ್ರಿಗೆ. ಅದೇ ಮತ್ತೆ ಅಂದ್ರೆ ಸಾವು ಬರೋದು ಯಾರಿಗೆ? ದೇಹಕ್ಕೆ. ದೇಹಕ್ಕೆ. ಅಂದ್ರೆ ಒಂದು ವೆಹಿಕಲ್ ಅಲ್ವಾ, ವೆಹಿಕಲ್ಲು ಏನಾಗುತ್ತೆ, ಸ್ವಲ್ಪ ದಿನ ಉಪಯೋಗಿಸಿದ್ಮೇಲೆ ಅದ್ರ ಪಾರ್ಟ್ಸ್ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ. ಅದು ಗುಜರಿಗೆ ಹಾಕ್ಬೇಕಲ್ಲ, ಕೆಟ್ಟ ಹೋಗ್ಬಿಟ್ರೆ ಅದನ್ನ ಯಾರು ಉಪಯೋಗಿಸಕ್ಕಾಗುತ್ತೆ? ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಹಾಗೆ ಈ ದೇಹನು ಸ್ವಲ್ಪ ವರ್ಷಗಳಾದ್ಮೇಲೆ ಅದು ಎಷ್ಟು ದಿವಸ ವರ್ಕ್ ಆಗುತ್ತೋ ಆಗುತ್ತೆ, ಆಮೇಲೆ ವರ್ಕ್ ಆಗಲ್ಲ, ಅದೊಂದು ಡಿಸ್ಕಾರ್ಡ್ ಮಾಡ್ಲೇಬೇಕಲ್ವಾ? ಹೌದು. ಆ ತರ ಮಾಡೋದಕ್ಕೆ ಅವಾಗ ಅದರಲ್ಲಿರೋ ಶಕ್ತಿ ಎಲ್ಲ ಕುಗ್ಗ್ ಹೋಗ್ಬಿಡುತ್ತೆ, ಅದು ಬಿದ್ದು ಹೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಅದಕ್ಕೆ ಸಾವು ಅಂತಾರೆ. ಆದ್ರೆ ಸಾವಿರೋದು ಯಾರಿಗೆ? ದೇಹಕ್ಕೆ ಅಲ್ವಾ? ಅದರಿಂದ ಅವನು ನಾನ್ ದೇಹ ಅಲ್ಲ ಅಂತ ತಿಳ್ಕೊಂಡಿರ್ತೇನೆ. ಅದರಿಂದ ಜ್ಞಾನಿಗೆ ಸಾವಿಲ್ಲ. ಸಾವು ಅನ್ನೋದು ಅವನಿಗೆ ಇಲ್ಲ. ಅವನು ಯಾವಾಗ್ಲೂ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡಿರೋದ, ಅವನಿಗೆ ಸಾವಿಲ್ಲ. ಆಮೇಲೆ ಸಾಮಾನ್ಯವಾಗಿ ನಾವು ಓದಿದ್ವಿ, ನಾವು ಎಷ್ಟು ಶರೀರ ಇದೆ ನಮ್ಗೆ ಅಂತ ಓದಿದ್ವಲ್ವಾ ಮುಂಚೆ. ಎಷ್ಟು ಶರೀರಗಳಿವೆ ನಮ್ಗೆ? ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಇದು ಈ ಮೇಲ್ ಕಾಣಿಸ್ತಿರೋದು ಯಾವ್ದು? ಸ್ಥೂಲ ಶರೀರ, ಆಮೇಲೆ ಇನ್ನೊಂದು 3 ಶರೀರ ತಾನೆ. 3. ಇನ್ನೊಂದು ಕಾರಣ ಶರೀರ. ಕಾರಣ. ಕರೆಕ್ಟ್, ಕಾರಣ ಶರೀರ. ಈ ಕಾರಣ ಶರೀರ ಅಂದ್ರೆ ಏನು? ಕಾರಣ ಶರೀರ ಅಂದ್ರೆ ಏನಂತ ತಿಳ್ಕೊಂಡ್ವಿ? ಅದು ಯಾವ ಪರ್ಪಸ್ಗಾಗಿ ಆಗ್ತಿದ್ಯೋ ನಮ್ಮ ಕೆಲ್ಸಗಳು, ಅದು ಕಾರಣ ಶರೀರ ಏನ್ ಆಗುತ್ತೆ. ಹೇಳಿ? ಯಾವ ಪರ್ಪಸ್ಗಾಗಿ ಆಗ್ತಿದೆ ಅನ್ನೋದ್ರ ಮೇಲೆ ಆಗೋದು ಕಾರಣ ಶರೀರ. ಈಗ ಕಾರಣ ಶರೀರ ಅಂದ್ರೆ ಏನು ಅಂದ್ರೆ, ಇವಾಗ ನಾವು ಮತ್ತೆ ಮತ್ತೆ ಹುಟ್ಟು ಬರಕ್ಕೆ ಒಂದು ಕಾರಣ ಇರ್ಬೇಕಲ್ವಾ? ಅದ್ ಯಾತಕ್ ಮತ್ತೆ ಮತ್ತೆ ಹುಟ್ಟು ಬರ್ತೀವಿ? ಇವಾಗ ಜ್ಞಾನಿಗಾದ್ರೆ ಕರ್ಮ. ಅವನಿಗೆ ಹುಟ್ಟಿಲ್ಲ ಅಂತ ಹೇಳ್ತೀವಿ ಅಲ್ವಾ, ಮತ್ತೆ ಹುಟ್ಟು ಇಲ್ಲ, ಸಾವು ಇಲ್ಲ. ನಮಗೆ ಯಾಕಿದೆ? ಕರ್ಮಗಳು, ನಾವು ಮಾಡುವ ಕರ್ಮಗಳಿಂದ ಆಗುತ್ತೆ. ಜ್ಞಾನಿನೂ ಮಾಡ್ತಾನೆ ಕರ್ಮಗಳು, ಅವನು ಕೆಲಸ ಮಾಡ್ತಾನೆ. ಆದ್ರೆ ಜ್ಞಾನಿಗೆ ಕರ್ಮಫಲ ಬರಲ್ಲ, ನಮಗ್ ಬರುತ್ತೆ. ಯಾಕೆ? ನಾವು ನಮಗೇನಿದೆ? ಯೋಚನೆ ಮಾಡ್ತೇವೆ. ನಮಗೇನಿದೆ? ಅಜ್ಞಾನ ಇದೆ. ಇವಾಗ ಜ್ಞಾನಿಗೂ ಸಾಮಾನ್ಯ ಮನುಷ್ಯನಿಗೂ ಏನ್ ವ್ಯತ್ಯಾಸ? ಇವನು ಅಜ್ಞಾನಿ, ಅವನು ಜ್ಞಾನಿ ಅಷ್ಟೇ. ಒಂದ್ ಅಕ್ಷರ ಇದ್ರಲ್ಲಿ ಎಕ್ಸ್ಟ್ರಾ ಇದೆ ಅಷ್ಟೇ. ಒಂದ್ ಎಕ್ಸ್ಟ್ರಾ ಅಜ್ಞಾನಿ. ಹೋಗ್ಬಿಟ್ರೆ, ಅಜ್ಞಾನ ಹೋಗ್ಬಿಟ್ರೆ ಅಂದ್ರೆ ಜ್ಞಾನ ಪಡ್ಕೊಂಡ್ಮೇಲೆ ಅವ್ರಿಗೆ ಅಜ್ಞಾನ ಇರಲ್ಲ. ಅಜ್ಞಾನ ಅಂದ್ರೆ ಯಾವ್ದ್ರದ್ದು ಅಜ್ಞಾನ ಇರುತ್ತೆ ಅವನಿಗೆ? ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಯಾವುದು ಅಂತ ತಿಳ್ಕೊಂಡಿರ್ತಾನೆ? ನಾನು ದೇಹ, ಮನಸ್ಸು, ಬುದ್ಧಿ ಅಂತ ತಿಳ್ಕೊಂಡಿರ್ತಾನಲ್ವಾ? ಅದೇ ಅಜ್ಞಾನ ಅವನಿಗಿರೋದು. ಆ ಅಜ್ಞಾನ ಇರೋದ್ರಿಂದ ಅವನಿಗೆ ಮತ್ತೆ ಹುಟ್ಟು ಮತ್ತೆ ಸಾವು ಇರುತ್ತೆ. ಯಾಕೆಂದ್ರೆ ಈ ದೇಹನೇ ನಾನು ಅಂತ ತಿಳ್ಕೊಂಡ್ಮೇಲೆ, ಈ ದೇಹ ಸತ್ ಹೋದ್ರೆ ನಾನ್ ಸತ್ ಹೋದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗ್ಬಿಟ್ಟು ಅಜ್ಞಾನಿ ಆದವನಿಗೆ ಅವನಿಗೆ ಹುಟ್ಟು ಇದೆ ಮತ್ತೆ ಸಾವು ಇದೆ. ಯಾಕೆ ಅಂದ್ರೆ ಅವನು ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಜ್ಞಾನ ನೀನು ಪಡ್ಕೊಂಡಿಲ್ಲ. ಅವನು ಏನೇ ಕೆಲಸ ಮಾಡ್ಲಿ, ಅವನೇನ್ ಮಾಡ್ತಾನೆ? ನಾನೇ ಮಾಡಿದ್ದು ಅಂತ ತಿಳ್ಕೊತಾನೆ. ನಾನೇ ಮಾಡಿದ್ದು ಅಂತ ತಿಳ್ಕೊಳ್ಳೋದ್ರಿಂದ ಅದ್ರ ಮಾಡಿದ ಕರ್ಮದ ಫಲ ಎಲ್ಲ ಅವನಿಗೆ ಬರುತ್ತೆ. ಅದರಿಂದ ಅವನಿಗೆ ಮತ್ತೆ ಹುಟ್ಟು ಸಾವು ಎರಡು ಇದೆ. ಈ ಕಾರಣ ಶರೀರ ಅಂದ್ರೆ ಏನ್ ಗೊತ್ತಾ? ಅದು ಅಜ್ಞಾನ ಅಥವಾ ಅವಿದ್ಯೆ. ಅವಿದ್ಯೆ ಅಂದ್ರೇನು? ವಿದ್ಯೆ ಅಂದ್ರೆ ಜ್ಞಾನ. ವಿದ್ಯೆ ಕಲ್ತ ಮೇಲೆ ಅಜ್ಞಾನ ಇರಕ್ ಸಾಧ್ಯನಾ? ಇರಲ್ಲ. ಜ್ಞಾನ ಬಂದ್ಮೇಲೆ ಅಜ್ಞಾನ ಇರಕ್ ಸಾಧ್ಯನಾ? ಅಲ್ಲ. ಜ್ಞಾನ ಬಂದ್ಮೇಲೆ ಅಜ್ಞಾನ ಇರಲ್ಲ. ಇರುತ್ತಾ? ಇಲ್ಲ. ಇಲ್ಲ. ಇರಲ್ಲ. ಜ್ಞಾನ ಬಂದ್ಮೇಲೆ ಅಜ್ಞಾನ ಇರಲ್ಲ ಅಂದ್ರೆ ಅಲ್ಲಿ ಕಾರಣ ಶರೀರ ಇಲ್ಲ. ಕಾರಣ ಶರೀರ ನಾಶ ಆಗೋಗಿರುತ್ತೆ. ಅಂದ್ರೆ ಕಾರಣ ಶರೀರ ಅಂದ್ರೆ ಅಲ್ಲಿ ಇನ್ನೊಂದು ಶರೀರ ಏನ್ ಕಾಣಿಸೋ ತರ ಇರಲ್ಲ. ಅದು ಏನು ಅಂದ್ರೆ ಕಾರಣ ಶರೀರ ಅಂದ್ರೆ ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ಅಜ್ಞಾನ ಅಥವಾ ಅವಿದ್ಯೆಗೆ ಕಾರಣ ಶರೀರ ಅಂತ ಹೇಳುದು. ಯಾವಾಗ ಒಂದ್ಸತಿ ಜ್ಞಾನ ಬಂದ್ಬಿಡುತ್ತೋ ಆಗ ಆ ಕಾರಣ ಶರೀರ ಇನ್ನಿರಲ್ಲ. ಅಂದ್ರೆ ಅವಿದ್ಯೆ ಇರಲ್ವಲ್ಲ. ವಿದ್ಯೆ ಕಲ್ತ ಮೇಲೆ ಅವಿದ್ಯೆ ಎಲ್ಲಿರುತ್ತೆ? ಜ್ಞಾನ ಬಂದ್ಮೇಲೆ ಅಜ್ಞಾನ ಎಲ್ಲಿರುತ್ತೆ? ಅಲ್ವಾ?
ಅಜ್ಞಾನ ಇರಕ್ ಸಾಧ್ಯ ಇಲ್ಲ. ಅಜ್ಞಾನ ಇಲ್ಲ ಅಂದ್ರೆ ಆ ಕಾರಣ ಶರೀರ ಇಲ್ಲ ಅಷ್ಟೇ. ಕಾರಣ ಶರೀರ ಇರೋದಿಲ್ಲ, ನಾಶ ಆಗೋದಿಲ್ಲ. ಇನ್ನು ಸೂಕ್ಷ್ಮ ಶರೀರ ಇರುತ್ತೆ. ಈ ಸೂಕ್ಷ್ಮ ಶರೀರ ಅವನಿಗೆ ತಿಳ್ಕೊಂಡ್ಬಿಟ್ಟಿರ್ತಾನೆ. ಸೂಕ್ಷ್ಮ ಶರೀರ ಅಂದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಇರುತ್ತಲ್ಲ, ಅದೆಲ್ಲ ಸೇರ್ಕೊಂಡು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಶರೀರದಲ್ಲಿ ಅವನಿಗೆ ಜ್ಞಾನ ಬಂದ್ಬಿಟ್ಟಿರುತ್ತೆ ಅಲ್ವಾ. ನಮ್ಮ ಮನಸ್ಸು ಬುದ್ಧಿಗೆ ತಾನೇ ನಮಗ್ ಜ್ಞಾನ ಬರ್ಬೇಕು. ನಮಗ್ ಬುದ್ಧಿನಲ್ಲಿ ತಾನೇ ಗೊತ್ತಾಗ್ಬೇಕು ನಾನು ಯಾರು ಅಂತ. ನಾನು ಯಾರು ಅಂತ ನನಗ್ ತಿಳಿದ್ಮೇಲೆ ಸೂಕ್ಷ್ಮ ಶರೀರದಲ್ಲಿ ನಾನು ಆತ್ಮಸ್ವರೂಪಿ, ನಾನು ಸಚ್ಚಿತ್ ಆನಂದ ಸ್ವರೂಪಿ, ನಾನು ಶಿವ, ನಾನು ಶಿವನೇ ಅಂತ ತಿಳ್ಕೊಂಡ್ಮೇಲೆ ಅವನು ಶಿವನಲ್ಲೇ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಸೂಕ್ಷ್ಮ ಶರೀರ ಶಿವನೊಳಗಡೆ ಸೇರ್ಕೊಂಡ್ಬಿಡ್ತು. ಅದು ಸೆಪರೇಟ್ ಶರೀರ ಅಂತ ಸೂಕ್ಷ್ಮ ಶರೀರ ಅವನಿಗಿರಲ್ಲ, ದೇವರೊಳಗೆ ಸೇರ್ಕೊಂಡ್ಬಿಡ್ತು. ಇನ್ನು ಸ್ಥೂಲ ಶರೀರ ಇರುತ್ತೆ. ಯಾಕಪ್ಪ ಸ್ಥೂಲ ಶರೀರ ಇರುತ್ತೆ? ಇದು ಒಂದ್ಸತಿ ನಾವು ಓದಿದ್ವಿ. ಸ್ಥೂಲ ಶರೀರ ಯಾತಕ್ ಬರುತ್ತೆ ನಮ್ಗೆ? ನಮ್ಮ ಕರ್ಮಗಳ ಅನುಸಾರ. ಅಂದ್ರೆ ಪ್ರಾರಬ್ಧ ಕರ್ಮದ ಪ್ರಕಾರವಾಗಿ ಸ್ಥೂಲ ಶರೀರ ಬಂದಿರುತ್ತೆ. ಇವ್ ನಾವೇ ಇದನ್ನ ಹೊತ್ಕೊಂಡ್ ಬಂದಿದೀವಿ. ಒಂದಿಷ್ಟು ಪ್ರಾರಬ್ಧ ಕರ್ಮದ ಮೂಟೆ ಹೊತ್ಕೊಂಡು ಇಲ್ಲಿ ಅನುಭವಿಸಕ್ ತಂದಿದೀವಿ. ಇದು ಹಾಗ್ ಬಿದ್ದು ಹೋಗಕ್ ಸಾಧ್ಯ ಇಲ್ಲ. ಇದು ನಾವು ಪೂರ್ತಿ ಆ ಶರೀರ ಇರೋ ತನಕ ಜ್ಞಾನಿ ಅದನ್ನ ಜೊತೆಲಿ ಅದನ್ನ ವಾಹನದ ತರ ಉಪಯೋಗಿಸ್ಕೊಂಡು ಇರ್ತಾನೆ. ಆದ್ರೆ ಅವನ್ ಸೂಕ್ಷ್ಮ ಶರೀರ ದೇವರೊಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಕಾರಣ ಶರೀರ ಇರೋಲ್ಲ, ನಾಶ ಆಗೋಗಿರುತ್ತೆ. ಅವಿದ್ಯೆ ಇರಲ್ಲ, ಅಜ್ಞಾನ ಇರಲ್ಲ, ಜ್ಞಾನ ಬಂದ್ಬಿಟ್ಟಿರುತ್ತೆ. ಕಾರಣ ಶರೀರ ಇರಲ್ಲ. ಇನ್ನು ಸ್ಥೂಲ ಶರೀರ ಅದು ಪ್ರಾರಬ್ಧ ಕರ್ಮ ಮುಗಿಯೋ ತನಕ ಅದು ಇದ್ದೇ ಇರ್ಬೇಕು, ಅದು ಇರುತ್ತೆ. ಆ ಪ್ರಾರಬ್ಧ ಕರ್ಮ ಮುಗಿದ ತಕ್ಷಣ ದೇಹ ಬಿದ್ದು, ಆಮೇಲೆ ಈ ಜ್ಞಾನಿ ಆದವನಿಗೆ ಮತ್ತೆ ಬೇರೆ ಇನ್ನೊಂದು ಹುಟ್ಟಿರಲ್ಲ. ಯಾಕೆ? ಅವನು ದೇಹ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ದೇಹ ಇಲ್ಲ ಅಲ್ಲ ಅಂದ್ಮೇಲೆ ಆಮೇಲೆ ಕರ್ಮಗಳನ್ನ ಏನ್ ಮಾಡಿದ್ರು ಅವನು ಭಗವಂತ ಮಾಡಿಸ್ತಾ ಇದ್ದಾನೆ, ನಾನ್ ಮಾಡ್ತಾ ಇಲ್ಲ ಅಂತ ಅನ್ನೋ ಜ್ಞಾನ ಇರುತ್ತೆ ಅವನಿಗೆ. ಎಲ್ಲ ಭಗವಂತನ ಮೂಲಕನೇ ನಡೀತಾ ಇದೆ ಅಂತ ಗೊತ್ತಿರುತ್ತೆ. ಈಗ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಉಸಿರಾಡ್ತಾ ಇದ್ದೀರಾ? ಹೌದು. ನೀವೇ ಉಸಿರಾಡ್ತಿದ್ದೀರಾ? ನಾವೇ ಉಸಿರಾಡ್ತಿರೋದು. ಅಂದ್ರೆ ನೀವೇ ಪ್ರಯತ್ನ ಪಟ್ಟು ಉಸಿರಾಡ್ತಿದ್ದೀರಾ? ಇಲ್ಲ ಇಲ್ಲ, ಅದಾಗದೆ ಆಗ್ತಾ ಇದೆ. ಹೌದಾ? ಜೀರ್ಣ ನೀವು ಊಟ ಮಾಡ್ತೀರಾ, ನೀವು ಊಟ ಕೈ ತಗೊಂಡು ಊಟ ಮಾಡ್ತೀರಾ, ಜೀರ್ಣ ನೀವೇ ಮಾಡ್ಕೋತೀರಾ, ಅದಾಗದೆ ಆಗತ್ತೆ. ಶರೀರದಲ್ಲಿ ಅದಾಗದೆ ಆಗುತ್ತೆ. ಹಾರ್ಟ್ ಬೀಟ್ ಅದಾಗದೆ ಆಗುತ್ತಾ? ನೀವು ಮಾಡ್ತೀರಾ? ಎಲ್ಲ ಅದಾಗದೆ ಆಗುತ್ತೆ. ಯೋಚನೆಗಳು ಅದಲ್ಲೇ ಹಾಗಾಗೆ ಬರುತ್ತೆ, ಪುಂಖಾನುಪುಂಖವಾಗಿ. ನಾವೇನ್ ಟ್ರೈ ಮಾಡಲ್ಲ, ಅದದೇ ಬರುತ್ತೆ. ಎಲ್ಲ ನಮ್ಮ ದೇಹದಲ್ಲಿ ಎಲ್ಲಾ ಕೆಲಸಗಳು ತನ್ನಿಂದ ತಾನಾಗೇ ಆಗ್ತಾ ಇರುತ್ತೆ. ಮುಂಚೆ ಅಜ್ಞಾನ ಇದ್ದಾಗ ಏನ್ ಅನ್ಕೋತೀವಿ? ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀವಿ. ಆದ್ರೆ ಜ್ಞಾನಿ ಆದವನು ಇದು ಎಲ್ಲ ಆ ಭಗವಂತನ ಚೈತನ್ಯ ಶಕ್ತಿಯಿಂದ ನಡೀತಾ ಇದೆ. ಇಲ್ಲಿ ನಾನೇನು ಮಾಡ್ತಾ ಇಲ್ಲ, ಅವನು ನನ್ನ ಮೂಲಕ, ಇದೊಂದು ಶರೀರದ ಮೂಲಕ ಇದನ್ನ ನಡೆಸ್ತಾ ಇದ್ದಾನೆ. ಅದರಿಂದ ಇದು ಅವನು ಮಾಡಿಸ್ದಂಗೆ ನಾನು ಮಾಡ್ತಾ ಇದ್ದೀನಿ ಅಂತ ಈ ಶರೀರದ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೆ. ಅದರಿಂದ ಅವನಿಗೆ ಕರ್ಮ ಫಲ ಯಾವುದು ಅಂಟಲ್ಲ. ನಾನ್ ಮಾಡ್ದೆ ಅಂದ್ರೆ ತಾನೇ ನನಗೆ ಬರೋದು ಕರ್ಮಫಲ. ನಾನಲ್ಲ, ಅವ್ರು ಯಾರೋ ಹೇಳಿದ್ರು, ಅವ್ರು ಹೇಳ್ದಂಗೆ ಇದು ನಡೀತಾ ಇದೆ ಅಂತಂದ್ಮೇಲೆ ನನಗೇನ್ ಕರ್ಮಫಲ ಬರುತ್ತೆ? ಅವನು ಕರ್ಮಫಲ ಇಲ್ಲ. ಹಂಗಾಗ್ಬಿಟ್ಟು ಅವನು ಮತ್ತೆ ಹುಟ್ಟಕ್ಕೆ ಕರ್ಮಫಲ ಇದ್ರೆ ತಾನೇ ಹುಟ್ಟೋದು. ಕರ್ಮಫಲನೇ ಇಲ್ಲ, ಅವ್ನು ಮತ್ತೆ ಹುಟ್ಟಲ್ಲ. ಆಮೇಲೆ ನಾವ್ ಈ ದೇಹ ಅಂತ ತಿಳ್ಕೊಂಡಿದ್ರೆ ತಾನೇ ನಮ್ಮ ಸೂಕ್ಷ್ಮ ಮನಸ್ಸು ಇನ್ನೊಂದು ದೇಹನ ಹುಡ್ಕೊಂಡು ಹೋಗುತ್ತೆ, ಮತ್ತೆ ಹುಟ್ಬೇಕಲ್ಲ, ಅನುಭವಿಸ್ಬೇಕಲ್ಲ. ಅದಕ್ಕೆ ಆದ್ರೆ ನಾನ್ ದೇಹನೇ ಅಲ್ಲ ಅಂತ ಅನ್ಕೊಂಡ್ಮೇಲೆ, ತಿಳ್ಕೊಂಡ್ಮೇಲೆ, ಅಂದ್ಕೊಳ್ಳೋದಲ್ಲ ತಿಳ್ಕೊಂಡ್ಮೇಲೆ ಅವನು ಮತ್ತೆ ಹುಟ್ಟಿ. ಹಾಗಾಗ್ಬಿಟ್ಟು ಜ್ಞಾನಿಗೆ ಹುಟ್ಟು ಸಾವು ಯಾವುದು ಇಲ್ಲ. ಈ ಶರೀರ ಇರೋ ತನಕ ಇರ್ತಾನೆ, ಆಮೇಲೆ ಶರೀರ ಬಿದ್ದು ಹೋದ್ಮೇಲೆ ಅವನ ಸೂಕ್ಷ್ಮ ಶರೀರ ಆಲ್ರೆಡಿ ದೇವರಲ್ಲಿ ಒಂದಾಗ್ಬಿಟ್ಟಿರುತ್ತೆ. ಅದರಿಂದ ಅವನು ಮತ್ತೆ ಹುಟ್ಟ. ಅಜ್ಞಾನಿಗಳು ಪಾಪ ಮತ್ತೆ ಮತ್ತೆ ಹುಟ್ಟುತ್ತಾರೆ. ಈ ಜ್ಞಾನಿಗಳ ದೇಹ ಎಷ್ಟೋ ಸರ್ತಿ, ಇವಾಗ ರಾಮಕೃಷ್ಣ ಪರಮಹಂಸರದ್ದು ಒಂದು ಕತೆ ಹೇಳ್ತಾರೆ ಇದರಲ್ಲಿ. ರಾಮಕೃಷ್ಣ ಪರಮಹಂಸರು ಜ್ಞಾನಿಗಳು, ಆದ್ರೆ
ಅವರು ಒಂದು ಊಟದ ಬಗ್ಗೆ ತುಂಬಾ ಆಸೆ ತೋರಿಸ್ತಾ ಇರ್ತಾರಂತೆ. ಜ್ಞಾನಿಗಳಿಗೆ ಅವ್ರೇನು ಈ ದೇಹ ಇರೋ ತನಕ ಇರಬೇಕು, ಆಮೇಲೆ ಅದಕ್ಕೆ ಒಂದು ಚೂರು ಆಹಾರ ಬೇಕು ದೇಹಕ್ಕೆ, ಅದರಿಂದ ಆಹಾರ ಸ್ವೀಕರಿಸ್ತಾರೆ. ಅವ್ರೇನ್ ಇದೇ ಬೇಕು ಅದೇ ಬೇಕು ಅಂತ ಆಸೆ ಅದೆಲ್ಲ ಇರಲ್ಲ ಜ್ಞಾನಿಗಳಿಗೆ. ಏನ್ ಸಿಕ್ಕುತ್ತೋ ಆಹಾರ ಅದ್ರಲ್ಲಿ ತೃಪ್ತಿ ಪಟ್ಕೋತಾರೆ. ಆದ್ರೆ ರಾಮಕೃಷ್ಣ ಪರಮಹಂಸರಿಗೆ ತುಂಬಾ ಆಸೆ ಇರುತ್ತಂತೆ. ಯಾವ್ದೋ ಸ್ವೀಟು ಜಿಲೇಬಿ ಕಂಡ್ರೆ ಆಸೆ, ಆ ಥರ ಎಲ್ಲ ಇರುತ್ತೆ. ಆವಾಗ ಒಂದ್ಸತಿ ಶಾರದಾ ದೇವಿ ಕೇಳ್ತಾರೆ, ಇದೇನಿದು ನೀವು ಇಷ್ಟು ಜ್ಞಾನಿಗಳಾಗಿ ಈ ತರಹ ಯಾವಾಗ್ಲೂ ಆ ಸಿಹಿ ಬೇಕು ಜಿಲೇಬಿ ಬೇಕು ಅಂತ ಆಸೆ ಪಡ್ತೀರಲ್ಲ, ಇದು ಸರಿನಾ? ಇದು ಯಾರಾದ್ರೂ ನೋಡಿದವ್ರು ಏನ್ ಅನ್ಕೋತಾರೆ? ನಿಮ್ಮನ್ನ ನೋಡಿ ಏನ್ ಕಲಿತಾರವ್ರು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರಂತೆ, ಇದು ನಾನು ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾನು ನನ್ನ ಶಿಷ್ಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಅವನು ಬರೋ ತನಕ ನಂದು ಈ ದೇಹ ಇರಬೇಕು. ಅಂದ್ರೆ ದೇಹ ಒಂದು ಪ್ರಾರಬ್ಧ ಕರ್ಮದಿಂದ ಬಂದಿದೆ. ಆ ಪ್ರಾರಬ್ಧ ಕರ್ಮ ಏನು? ಇವ್ರು ಮುಂದೆ ಇವರ ಜ್ಞಾನವನ್ನ ಇನ್ನೊಬ್ರು ಶಿಷ್ಯರಿಗೆ ಕೊಟ್ಟು ಬಿಟ್ಟು ಇವ್ರು ಸಾಯ್ಬೇಕು. ಇವ್ರ ಜ್ಞಾನ ಬಂದ ತಕ್ಷಣ ಇವರು ಆ ಕೆಲಸ ಮಾಡೋ ತನಕ ದೇಹ ಇಟ್ಕೋಬೇಕಲ್ಲ. ದೇಹ ಇಟ್ಕೋಬೇಕು ಅಂದ್ರೆ ಅದಕ್ಕೇನಾದ್ರೂ ಒಂದು ಇದಿರ್ಬೇಕಲ್ಲ. ಅದಕ್ಕೋಸ್ಕರ ನಾನು ಸಿಹಿ ಬಗ್ಗೆ ನಾನು ಆಸೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ವಿವೇಕಾನಂದರು ಬಂದ್ರು. ಅವರಿಗೆ ಇವ್ರ ಜ್ಞಾನನೆಲ್ಲ ಧಾರೆ ಎರೆದ ಮೇಲೆ ಅವರಿಗೆ ಥ್ರೋಟ್ ಕ್ಯಾನ್ಸರ್ ಬಂದು ಅವ್ರು ಏನೂ ತಿನ್ನಕ್ಕಾಗ್ಲಿಲ್ಲ. ಆಮೇಲೆ ಅವರು ಈ ದೇಹನ ಬಿಟ್ಬಿಟ್ರು. ಹೀಗೆ ಜ್ಞಾನಿಗಳು ತಮ್ಮ ಕೆಲಸ ಏನೋ ಒಂದು ಕೆಲಸ ನಡೆಯೋಕ್ಕೋಸ್ಕರ ಈ ದೇಹನ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಕಾಪಾಡ್ಕೋತಾರೆ. ಇಲ್ಲದೆ ಹೋದ್ರೆ ಅವರಿಗೆ ದೇಹ ಬೇಕೇ ಇಲ್ಲ. ದೇಹದ ಅವಶ್ಯಕತೆ ಅವ್ರಿಗೆ ಇಲ್ವೇ ಇಲ್ಲ. ಅಂದ್ರೆ ದೇಹದ ಮೂಲಕ ಏನೋ ಒಂದು ಒಳ್ಳೆ ಕೆಲಸ ನಡೀಬೇಕು ಅಂತ ಇದ್ರೆ ಆ ಜ್ಞಾನಿಯ ದೇಹವನ್ನು ದೇವರೇನೇ ಕಾಪಾಡ್ತಾನೆ. ಆ ಕೆಲಸ ಮುಗಿಯೋ ತನಕ ದೇವರು ಚೈತನ್ಯ ಶಕ್ತಿನ ಅದಕ್ಕೆ ಕೊಟ್ಟು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಈಗ ಇದರಲ್ಲಿ ಇನ್ನೊಂದು ಪದ ಬಂದಿದೆ, ಸಹಜ ಸಮಾಧಿ ಅಂತ. ಜ್ಞಾನಿಗಳು ಯಾವಾಗ್ಲೂ ಸಹಜ ಸಮಾಧಿಯಲ್ಲಿ ಇರ್ತಾರೆ ಅಂತ. ಏನದ್ರ ಅರ್ಥ? ಸಮಾಧಿ ಅಂದ್ರೆ ಏನಪ್ಪ? ಸತ್ ಮೇಲೆ ಜೀವ ಇರೋವಾಗ್ಲೇ ಮಾಡ್ತಾರಲ್ಲ ಮೇಡಮ್, ಅದು ತಾನೆ? ಅಲ್ಲ, ಆ ಸಮಾಧಿ ಅಲ್ಲ. ಇವಾಗ ನಾವು ಯೋಗಾಭ್ಯಾಸ ಎಲ್ಲ ಮಾಡ್ತೀವಲ್ಲ, ಯೋಗ ಎಲ್ಲ ಮಾಡಿದಾಗ ಅದರಲ್ಲಿ ಒಂದು ಧ್ಯಾನ ಮಾಡ್ಕೊಂಡು ಕೂತ್ಕೋತಾರೆ. ಕೆಲವರು ಸಮಾಧಿಗೆ ಹೊಟ್ಟೋಗ್ತಾರೆ. ಆ ಸಮಾಧಿ ಅಂದ್ರೆ ಅವ್ರು ಜೀವಂತವಾಗೇ ಇರ್ತಾರೆ, ಆದ್ರೆ ಅವ್ರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಏನು ಅರಿವೇ ಇರಲ್ಲ. ಆ ಥರ ಸಮಾಧಿ ಅಂತ. ಈ ಕೆಲವು ಋಷಿಗಳು, ಕೆಲವು ಮಹಾತ್ಮರು ಅಂಥವರೆಲ್ಲ ಸಮಾಧಿ ಅಂತ ಮಾಡ್ತಾರೆ. ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಅಂತೆಲ್ಲ ಬೇರೆ ಬೇರೆ ರೀತಿಯ ಸಮಾಧಿಗಳಿವೆ. ಇವರು ಜ್ಞಾನಿ ಸಹಜ ಸಮಾಧಿಯಲ್ಲಿ ಇರ್ತಾನೆ ಅಂತ. ಇವಾಗ ಸಮಾಧಿ ಯಾಕೆ ಮಾಡ್ತಾರೆ ಅಂದ್ರೆ, ನಾನು ಏನೋ ಒಂದು ಧ್ಯಾನ ಮಾಡ್ತಾರೆ. ಇವಾಗ ಯಾವುದೋ ಒಂದು ದೇವಿ ಬಗ್ಗೆ ಧ್ಯಾನ ಮಾಡ್ತಾರೆ ಅನ್ಕೊಳ್ಳಿ. ಧ್ಯಾನ ಮಾಡ್ಕೊಂಡು ಕೂತಾಗ ಅವರು ಅದೇ ಧ್ಯಾನದಲ್ಲೇ ಮುಳುಗ್ ಹೋಗ್ಬಿಟ್ಟು ಈ ಹೊರಗಡೆ ನಡೆಯೋದು ಏನೂ ಗೊತ್ತಾಗಲ್ಲ ಅವ್ರಿಗೆ, ಅದ್ರಲ್ಲೇ ಇದ್ಬಿಟ್ಟಿರ್ತಾರೆ. ಆದ್ರೆ ಜ್ಞಾನಿಯಾದವನು ಅವನು ಸಹಜ ಸಮಾಧಿ ಅಂದ್ರೆ ಏನು ಅಂದ್ರೆ, ಸಹಜವಾಗೇ ಅವನು ಸಮಾಧಿನದ್ದಂಗಿರ್ತಾನೆ. ಅಂದ್ರೆ ಅವನಿಗೆ ಜ್ಞಾನ ನಾನು ಆತ್ಮಸ್ವರೂಪಿ ಅಂತ ನಾವು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ನಾನು ಆತ್ಮಸ್ವರೂಪಿ ಅಂತ ನಾವು ಜ್ಞಾನ ಮಾಡಿ ಒಂದ್ ಸ್ವಲ್ಪ ಹೊತ್ತು ಅದು ತಲೆಯಲ್ಲಿ ಇದಾಗಿ ನಾವು ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡೋವಾಗ ಮಾತ್ರ ನಾನು ಆತ್ಮಸ್ವರೂಪಿ ಅಂತ ಇರ್ಬೋದು. ಅದೊಂದ್ ಸ್ವಲ್ಪ ಸಮಾಧಿ ಆಗ್ಬೋದು. ಮತ್ತೆ ಎಚ್ಚರ ಆದ ತಕ್ಷಣ ನಾವು ಏನ್ ಅನ್ಕೋತೀವಿ, ಓ ನಾನು ಶ್ರೀಲತಾ, ನಾನು ಉಮಾ, ನಾನು ಈ ದೇಹ ಅಂತ ನಮಗ್ ಬಂದ್ಬಿಡುತ್ತೆ. ಆದ್ರೆ ಜ್ಞಾನಿ ಆದವನು ಸಹಜ ಸಮಾಧಿ, ಅವನಿಗೆ ಯಾವಾಗ್ಲೂ ನಾನು ಆತ್ಮಸ್ವರೂಪಿ ಅಂತಾನೆ ಇರುತ್ತೆ. ಅವನು ಸೆಪರೇಟ್ ಆಗಿ ಒಂದು ಸಮಾಧಿ ಸ್ಥಿತಿನಲ್ಲಿ ಅವನು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧ್ಯಾನದ ಸ್ಥಿತಿಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಹಜ ಸಮಾಧಿ ಅಂತಾರೆ. ಅಂದ್ರೆ ಯಾವಾಗ್ಲೂ ಅವನಿಗೆ ತನ್ನ ಬುದ್ಧಿನಲ್ಲಿ ನಾನು ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಅವನಿಗೇನು ಸಂದೇಹ ಇರಲ್ಲ. ಅದರಿಂದ ಅವನಿಗೆ ಯಾವಾಗ್ಲೂ ಸಹಜ ಸಮಾಧಿಯಲ್ಲಿ ಇರ್ತಾನೆ. ಅಂದ್ರೆ ಅವನು
ಎಲ್ಲಾ ಕೆಲಸ ಮಾಡ್ತಿರ್ತಾನೆ. ಜ್ಞಾನಿಯಾದವನೇನು ಸುಮ್ನೆ ಕೂತ್ಕೊಂಡ್ಬಿಡಲ್ಲ. ಎಷ್ಟೋ ಜನ ಜ್ಞಾನಿಗಳು ಬೇಕಾದಷ್ಟು ಸಮಾಜ ಸೇವೆ ಎಲ್ಲ, ಸಮಾಜ ಉದ್ಧಾರ ಆಗೋಕೆ ಬೇಕಾದಷ್ಟು ಮಾಡ್ತಾರೆ. ಆದ್ರೆ ಅವ್ರಿಗೆ ಹಿಂದ್ಗಡೆ ಗೊತ್ತಿರುತ್ತೆ ನಾನ್ ಯಾರು. ಎಲ್ಲಾ ರೀತಿಲೂ ಹೊರಗಡೆ ಬೇರೆ ಮನುಷ್ಯರು ನಡ್ಕೊಳ್ಳೋ ರೀತಿಲೇ ನಡ್ಕೋತಾರ ಅವರು. ಅವ್ರು ನೋಡಿದ ತಕ್ಷಣ ಯಾರಿಗೂ ಇವರು ಮಹಾಜ್ಞಾನಿಗಳಪ್ಪ ಇವರು ಗೊತ್ತೇ ಆಗಲ್ಲ. ಆದ್ರೆ ಅವ್ರಿಗೆ ಒಳಗಡೆ ಆ ಜ್ಞಾನ ಕರೆಕ್ಟ್ ಆಗಿರುತ್ತೆ. ಹೊರಗಡೆ ಮಾತಾಡ್ತಿರ್ತಾರೆ, ಊಟ ಮಾಡ್ತಾರೆ, ಎಲ್ಲಾರ ಜೊತೆ ಸೇರ್ಕೊಂಡು ಏನಾದ್ರೂ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವರಿಗೆ ಅವರ ಜ್ಞಾನದಲ್ಲಿ ನಾನು ಆತ್ಮಸ್ವರೂಪಿ ಅನ್ನೋದು ನಿಶ್ಚಲವಾಗಿ ಗೊತ್ತಿರುತ್ತೆ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳ್ತಾರೆ. ಇವಾಗ ಅವ್ರು ಯಾವಾಗ್ಲೂ ಸಹಜ ಈಗ ನಿದ್ದೆ ಮಾಡೋದನ್ನು ಸಹಜ ಸಮಾಧಿ ಹ್ಮ್? ಅನ್ಬೋದಾ? ಕೇಳಿಸ್ಲಿಲ್ಲ ಪೂರ್ಣಿಮಾ. ಮ್ಯಾಮ್, ನಿದ್ದೆ ಕಟ್ ಕಟ್ ಆಗ್ತದೆ. ಮಾಡ್ತಾರಲ್ವಾ? ಹಲೋ ಹಾ ಹಲೋ ಮ್ಯಾಮ್, ನಿದ್ರೆ ಮಾಡ್ತಾರಲ್ವಾ ಮ್ಯಾಮ್? ನಿದ್ರೆ ಮ್ಯಾಮ್, ಮಾಡೋದು ನಿದ್ರೆ ಒಂದು ಮಾಡ್ತಾರಲ್ವಾ? ಹೌದು. ಮ್ಯಾಮ್, ನಿದ್ರೆ ಕೇಳಿಸ್ತಿದ್ಯಾ? ಆಕ್ಚುಲಿ ಅದು ಒಂದು ಸಮಾಧಿ ಸ್ಥಿತಿನೇ. ಆದ್ರೆ ನಿದ್ರೆ ಬರೋಕ್ ಮುಂಚೆ ನಾವು ಏನು ಯೋಚನೆ ಮಾಡ್ಕೊಂಡು ಮಲಗಿರ್ತೀವಿ, ನಮ್ಗೆ ನಿದ್ದೆನಲ್ಲಿ ಗಾಢವಾದ ನಿದ್ದೆ ಬರುತ್ತೆ. ನಮ್ಗಲ್ಲಿ ಏನು ಗೊತ್ತಿರಲ್ಲ, ಆನಂದವಾಗಿ ನಿದ್ದೆ ಬಂದಿರುತ್ತೆ. ಆದ್ರೆ ಎಚ್ಚರ ಆದ ತಕ್ಷಣ ನಮ್ಗೇನ್ ಬರುತ್ತೆ? ನಾನ್ ಯಾರು ಅಂತ ಅನ್ಕೋತೀವಿ. ಎಚ್ಚರ ಆದ ತಕ್ಷಣ ನಾನು ಪೂರ್ಣಿಮಾ ಅಂತ ತಾನೇ ಜ್ಞಾಪಕ ಬರುತ್ತೆ. ಮಲ್ಕೊಳ್ಳೋಕ್ ಮುಂಚೆ ನಾವೇನೇನು ಯೋಚನೆ ನಾನು ಯಾರು ಅಂತ ತಿಳ್ಕೊಂಡು ಮಲ್ಕೊಂಡಿರ್ತೀವೋ, ಎಚ್ಚರ ಆದ ತಕ್ಷಣ ಅದೇ ಜ್ಞಾಪಕ ಬರುತ್ತೆ. ಅಂದ್ರೆ ಜ್ಞಾನಿಗೆ ನಾನು ಯಾರು ಅನ್ನೋದನ್ನ ಅವನು ಏನಂತ ತಿಳ್ಕೊಂಡಿರ್ತಾನೆ? ನಾನು ಆನಂದ ಸ್ವರೂಪಿ, ಆನಂದ ಸ್ವರೂಪಿ, ಆತ್ಮಸ್ವರೂಪಿ ಅಂತ ತಿಳ್ಕೊಂಡಿರ್ತಾನಲ್ವಾ, ಅವ್ನಿಗೆ ಅದೇ ಜ್ಞಾನ ಇರುತ್ತೆ. ಅದರಿಂದ ಅವ್ನು ನಿದ್ದೆ ಮಾಡ್ಲಿ, ಎಚ್ಚರವಾಗಿರ್ಲಿ, ಅವ್ನು ನಿದ್ದೆ ಮಾಡಿ ಎದ್ರೂ ನಾನು ಆತ್ಮಸ್ವರೂಪಿ ಅಂತಾನೆ ಅವನಿಗೆ ಗೊತ್ತಿರುತ್ತೆ. ಅಥವಾ ಅವನು ಓಡಾಡ್ತಿರ್ಲಿ, ಕೆಲಸ ಮಾಡ್ತಿರ್ಲಿ, ಯಾವಾಗ್ಲೂ ಅವನ್ಗೆ ಆತ್ಮಸ್ವರೂಪಿ ಅಂತ ಗೊತ್ತಿರುತ್ತೆ. ಅದಕ್ಕೆ ನಿದ್ದೆನ ಜಡ ಸಮಾಧಿ ಅಂತ. ಅಂದ್ರೆ ಅದರಲ್ಲಿ ಜ್ಞಾನ ಬರೋಕ್ ಸಾಧ್ಯ ಇಲ್ಲ. ಅದೇ ನಾವು ಮಲ್ಕೊಳ್ಳೋಕ್ ಮುಂಚೆ ನಾನು ಆತ್ಮಸ್ವರೂಪಿ ಅನ್ನೋ ಧ್ಯಾನ ಮಾಡಿ ಮಲ್ಕೊಂಡ್ರೆ ಅದು ಸ್ವಲ್ಪ ಉಪಯೋಗ ಆಗಬಹುದು. ಬರ್ತಾ ಬರ್ತಾ ದಿನ ಹಾಗೆ ಮಾಡ್ತಾ ಮಾಡ್ತಾ ಒಂದಲ್ಲ ಒಂದು ದಿವಸ ನಮಗದು ಎಚ್ಚರ ಆದ ತಕ್ಷಣ ನಾನು ಆತ್ಮಸ್ವರೂಪಿ ಅನ್ನೋದೇ ನಮ್ಗೆ ಜ್ಞಾನ ಉಂಟಾಗಬಹುದು. ಅದನ್ನು ಮಾಡಬಹುದು. ಅದು ಇಲ್ಲದೆ ಹೋದ್ರೆ ನಿದ್ದೆಗೆ ಜಡ ಸಮಾಧಿ ಅಂತ ಹೇಳ್ತಾರೆ. ಈಗ ಜ್ಞಾನಿಗೆ ಸಹಜವಾಗಿ ಅವನು ಸಮಾಧಿ ಸ್ಥಿತಿಲಿ ಇರ್ತಾನೆ. ಅಂದ್ರೆ ಯಾವಾಗ್ಲೂ ಅವನು ನಾನು ಆತ್ಮಸ್ವರೂಪಿ ಅಂತ ಇರ್ತಾನೆ. ದೇಹ ಬಿದ್ದೋದ್ಮೇಲೆ ಅವೊಂದು ದೇಹನ ಮಹಾಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಅದು ಬರೀ ನೋಡೋರ್ ದೃಷ್ಟಿಲಿ, ಅವನ ದೃಷ್ಟಿಲಿ ಅದೆಲ್ಲ ಏನು ವ್ಯತ್ಯಾಸ ಇಲ್ಲ. ದೇಹ ಇರ್ಲಿ ಬಿಡ್ಲಿ ಅವನಿಗೇನ್ ವ್ಯತ್ಯಾಸ ಇಲ್ಲ. ಅದನ್ನೇ ಈ ಬುದ್ಧರು ಬೌದ್ಧ ಇದರಲ್ಲಿ ನಿರ್ವಾಣ ಅಂತ ಹೇಳ್ತಾರೆ, ಪರಿನಿರ್ವಾಣ ಅಂತ ಹೇಳ್ತಾರೆ. ಬದುಕಿದ್ದಾಗ ಅವನು ಜೀವನ್ ಮುಕ್ತ, ಆಮೇಲೆ ಸತ್ತ ಮೇಲೆ ದೇಹ ಬಿದ್ದೋದ್ಮೇಲೆ ವಿದೇಹ ಮುಕ್ತ ಅಂತ ಹೇಳ್ತಾರೆ. ಕೆಲವರು ಜ್ಞಾನಿಗಳು ಇವಾಗ ಅಂಥವ್ರು ಸತ್ರೆ ಅವ್ರ ದೇಹನ ಸುಡಲ್ಲ. ಅವ್ರ ದೇಹನ ಒಂದು ಸಮಾಧಿ ಕಟ್ಟಿ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಆ ಸಮಾಧಿಗೆ ಪೂಜೆನೂ ಮಾಡ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳದ್ದು ಮಂತ್ರಾಲಯದಲ್ಲಿ ಇರೋದು ಅವ್ರ ಸಮಾಧಿ ತಾನೆ. ಆ ತರಹ ಅಂದ್ರೆ ಅವ್ರ ದೇಹನೇ ಅಷ್ಟು ಪವಿತ್ರ. ಅವರು ಆ ದೇಹ ಇದ್ದಾಗ್ಲೇ ಅವರಿಗೆ ಜ್ಞಾನ ಬಂದಿದೆ ಅನ್ನೋದ್ರಿಂದ ಆ ದೇಹಕ್ಕೂ ನಾವು ಅಷ್ಟು ಬೆಲೆ ಕೊಟ್ಟು ಆ ದೇಹನ ಪವಿತ್ರ ಅಂತ ಪೂಜೆ ಮಾಡ್ತಾರೆ. ಆ ದೇಹ ಏನಾಗಿರುತ್ತೆ ಅವ್ರಿರೋವಾಗ್ಲೇ? ಆ ದೇವರಿರೋ ದೇಗುಲ ಆಗ್ಬಿಟ್ಟದು. ಅಂದ್ರೆ ದೇವರು ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡು ಎಲ್ಲ ದೇವರಿಂದಾನೇ ನಡೀತಾ ಇರೋದು ಅಂದ್ಮೇಲೆ ದೇಹ ಕೂಡ ದೇವ್ರಿರೋ ದೇವಸ್ಥಾನ ಆಗಿರುತ್ತೆ. ಅದರಿಂದ ಅವ್ರ ದೇಹಕ್ಕೆ ಆ ತರ ಬೆಲೆ ಕೊಟ್ಟು ಅದನ್ನ ಸಮಾಧಿ ಕಟ್ಟಿ ಅದನ್ನ ಪೂಜೆ ಮಾಡೋತಾರೆ. ಇದಿಷ್ಟು ಜ್ಞಾನಿಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಈಗ ಭಕ್ತರು ಅಂದ್ರೆ ಏನು? ಅವರು ಒಂದು ದೇವ್ರನ್ನ ಉಪಾಸನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅವ್ರಿಗೆ ನಾನೇ ದೇವ್ರು ಅಂತ ಅವ್ರು ತಿಳ್ಕೊಳ್ಳಲ್ಲ ಭಕ್ತರು ಅಲ್ವಾ?
ಅವರು ನಾನು ಬೇರೆ ದೇವ್ರು ಬೇರೆ ಅನ್ನೋ ಭಾವನೆ ಇರುತ್ತೆ. ಹೌದ್ ತಾನೆ ಭಕ್ತರಿಗೆ? ಯಾರಾದ್ರೂ ಒಂದಿಬ್ರು ಭಕ್ತರದ್ದು ಎಕ್ಸಾಂಪಲ್ ಕೊಡಿ ನೋಡೋಣ. ಪ್ರಹ್ಲಾದ, ಪ್ರಹ್ಲಾದ. ಪುರಂದರದಾಸರು. ಧ್ರುವ. ಧ್ರುವ, ಹೌದು. ಆಮೇಲೆ ಗೋರಕುಂಬಾರ ಅವರೆಲ್ಲ ಇದಾರಲ್ಲ. ಆಮೇಲೆ ಇವರು ಏನಪ್ಪಾ, ಕನಕದಾಸರು. ಆಮೇಲೆ ಪುರಂದರದಾಸರು. ಆಮೇಲೆ ತುಕಾರಾಮ್, ಸಂತ ತುಕಾರಾಮ್. ಕನಕದಾಸ. ಭಕ್ತರು ಅಂದ್ರೆ ಅವ್ರು ಏನು ಅಂದ್ರೆ ದೇವರ ಬಗ್ಗೆ ಒಂದು ನನಗಿಂತ ಉನ್ನತ ಶಕ್ತಿ ಇರೋನು ದೇವ್ರು ಅಂತ ನಂಬಿಕೆ ಇರುತ್ತೆ ಅವ್ರಿಗೆ. ಅದರಿಂದ ದೇವ್ರನ್ನ ಅವರು ಶರಣಾಗ್ಬಿಡ್ತಾರೆ ದೇವರಿಗೆ. ಅಂದ್ರೆ ಇಲ್ಲೂ ಕೂಡ ನಾನಿಲ್ಲ ಅನ್ನೋ ಭಾವನೆ ಇರುತ್ತೆ ಅವ್ರಿಗೆ. ಇಲ್ಲಿ ಜ್ಞಾನಿಗೆ ದೇವರಿಂದಾನೇ ಎಲ್ಲ ನಡೀತಿರೋದು, ಇದೊಂದು ವೆಹಿಕಲ್ ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಭಕ್ತರಲ್ಲಿ ಅವನು ದೇವರಿಗೆ ಶರಣಾಗ್ಬಿಡ್ತಾನೆ. ಅವನೇ ಎಲ್ಲ ನಡೆಸೋದು, ನೀನ್ ನಡೆಸ್ದಂಗ್ ನಾನ್ ನಡೀತೀನಪ್ಪ ಅಂತ ಅವನು ದೇವ್ರಿಗೆ ಶರಣಾಗ್ತಾನೆ. ಈ ಭಕ್ತರಲ್ಲಿ 4 ರೀತಿ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಸಗುಣ ರೂಪ ಅಂದ್ರೆ ದೇವ್ರದ್ದು ಸಗುಣ ರೂಪನ, ಒಂದು ರೂಪ ಯಾವ್ದಾದ್ರು ಒಂದು ರೂಪನ ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಇವಾಗ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯನ್ನ ಪೂಜೆ ಮಾಡ್ತಿದ್ರು, ಉಪಾಸನೆ ಮಾಡ್ತಿದ್ರು. ಆ ತರಹ ಸಂತ ತುಕಾರಾಮ ವಿಠ್ಠಲನ್ ಪೂಜೆ ಮಾಡ್ತಾರೆ. ವಿಠ್ಠಲ ಅಂದ್ರೆ ಅವ್ರಿಗೆ ಅಷ್ಟು ಭಕ್ತಿ. ಆ ತರಹ ಇದರಲ್ಲಿ ಭಕ್ತರಲ್ಲಿ 4 ರೀತಿಯ ಮುಕ್ತಿ ಇದೆ ಅಂತ ಹೇಳ್ತಾರೆ. ಇದನ್ ಮುಂಚೆನೂ ಇನ್ನೊಂದು ಇದ್ರಲ್ಲಿ ಬಂದಿತ್ತು, 4 ರೀತಿ ಮುಕ್ತಿ. ಯಾವ್ದಾದ್ರು ಹೇಳಿ ಭಕ್ತರಲ್ಲಿ ಜ್ಞಾಪಕ ಇದ್ರೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಇದು ಓದಿದ್ವಿ ಮುಂಚೆ, ಜ್ಞಾಪಕ ಇದೆಯಾ? ಸಾಲೋಕ್ಯ ಅಂದ್ರೆ ಏನಾದ್ರೂ ಗೊತ್ತಾ? ಒಂಚೂರು ಐಡಿಯಾ ಇದೆಯಾ? ಸಾಲ್ಕೆ ಅಂದ್ರೆ ವಿಷ್ಣು ಅಂತ ಮೇಡಮ್ ಬರ್ಕೊಂಡಿದೀನಿ ನಾನು. ಏನು ಸಾಲೋಕ್ಯ? ಏನಕ್ಕಂತ ಬರ್ದೆ ಅಂತ ಗೊತ್ತಿಲ್ಲ. ಇಲ್ಲ, ವಿಷ್ಣು ಅಂದ್ರೆ ಇಷ್ಟ ದೇವತೆ. ಇಷ್ಟ ದೇವತೆ. ಇಷ್ಟ ಈಗ ದೇವತೆ. ಇವರಿಗೆ ಭಕ್ತರಿಗೆ ಏನು ಅಂದ್ರೆ ಒಂದು ಇಷ್ಟ ದೇವತೆ ಇರುತ್ತೆ. ಇವಾಗ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯನ್ನು ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ವಲ್ಲ. ಅವ್ರು ಏನ್ ಮಾಡ್ತಿದ್ರು, ಕಾಳಿ ಮಾತೆಗೆ ಊಟ ಮಾಡಿಸ್ತಿದ್ರು, ಕಾಳಿ ಮಾತೆ ಜೊತೆಲಿ ಮಾತಾಡ್ತಾ ಇದ್ರು, ಇದೆಲ್ಲ ಮಾಡ್ತಿದ್ರು ರಾಮಕೃಷ್ಣ ಪರಮಹಂಸರು. ಅಂದ್ರೆ ಕಾಳಿ ಮಾತೆ ನನ್ ಜೊತೆಲೇ ಇದ್ದಾಳೆ, ನನ್ ಜೊತೆ ಮಾತಾಡ್ತಾಳೆ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಆಮೇಲೆ ಈ ಸಾಲೋಕ್ಯ ಅಂದ್ರೇನು, ನಾನು ಆ ದೇವರ ಲೋಕಕ್ಕೆ ನಾನು ಹೋಗ್ತೀನಿ, ನಾನು ಆ ದೇವರ ಲೋಕದಲ್ಲಿ ಇದ್ದೀನಿ ಅಂತ ಭಾವನೆ ಬರುತ್ತೆ ಅವ್ರಿಗೆ. ಅಂದ್ರೆ ಇವಾಗ ವಿಷ್ಣುನ ಭಕ್ತರಾದ್ರೆ ಅವರು ವೈಕುಂಠಕ್ಕೆ ಹೋದಂಗೆ, ವೈಕುಂಠದಲ್ಲಿ ಅವನ ನಾರಾಯಣನ ಜೊತೆಲಿ ಕಾಲ ಕಳೆದಂಗೆ, ಆ ತರ ಅವ್ರಿಗೆ ಭಾವನೆ ಬರುತ್ತೆ, ಅನುಭವ ಆಗತ್ತೆ. ಆಮೇಲೆ ಸಾಮೀಪ್ಯ ಅಂದ್ರೆ ಆ ದೇವ್ರ ಹತ್ರನೇ ನಾನಿದ್ದೀನಿ, ಅಥವಾ ದೇವ್ರೇ ನಮ್ಮ ಹತ್ರ ಬಂದ್ಬಿಟ್ಟಿದ್ದಾನೆ, ನನ್ ಜೊತೆಲೇ ಇದ್ದಾನೆ ಅಂತ. ಅದೇ ಕಾಳಿ ಮಾತೆಗೆ ಅವ್ರು ಊಟ ಮಾಡಿಸ್ತಿದ್ರು ಅಂದ್ರೆ ನನ್ ಜೊತೆನೆ ಪಕ್ಕದಲ್ಲಿ ಕೂತಿದ್ದಾಳೆ ಕಾಳಿ ಮಾತೆ ಅಂತ ಅವರು ಅಂದ್ಕೊಂಡು ಅವ್ರಿಗೆ ಊಟ ಮಾಡಿಸ್ತಿದ್ರು, ಕಾಳಿ ಮಾತೆ ಜೊತೆಲಿ ಮಾತಾಡ್ತಾ ಇದ್ರು. ಇದು ಭಕ್ತರ ಅನುಭವ. ಇದಕ್ಕೆ ಸಾಮೀಪ್ಯ ಅಂತಾರೆ. ಆಮೇಲೆ ಸಾರೂಪ್ಯ ಅಂದ್ರೆ ಇವಾಗ ಏನ್ ಹೇಳಿ, ಗುಣಗಳಿರುತ್ತಲ್ಲ, ಆ ಗುಣಗಳು ಏನಾಗುತ್ತೆ, ಅದ್ ನಮ್ಮಲ್ಲಿ ಇದೆ ಅನ್ನೋ ತರ ಬರುತ್ತೆ ಭಾವನೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದು ಬಂದ್ಬಿಡುತ್ತೆ. ಯಾಕೆಂದ್ರೆ ಇವಾಗ ರಾಮನ್ನೇ ತುಂಬಾ ಭಕ್ತಿಯಿಂದ ಪೂಜೆ ಮಾಡೋರು ರಾಮನ ಗುಣಗಳನ್ನ ತಮ್ಮಲ್ಲಿ ಅಳವಡಿಸ್ಕೋತಾರೆ. ರಾಮ ಧರ್ಮ ಅಂದ್ರೆ ಧರ್ಮಕ್ಕೆ ಇನ್ನೊಂದು ಹೆಸರು. ಆ ಧರ್ಮದಿಂದ ನಡ್ಕೊಳ್ಳೋದು, ಯಾವಾಗ್ಲೂ ಸತ್ಯವನ್ನು ಹೇಳೋದು, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದು, ಬೇರೆ ದೊಡ್ಡವರಿಗೆ ಗೌರವ ಕೊಡೋದು, ಇದನ್ನೆಲ್ಲ ಅವರು ರಾಮನ ಗುಣಗಳನ್ನ ತಮ್ಮಲ್ಲಿ ಅಳವಡಿಸ್ಕೋತಾರೆ. ಅಂದ್ರೆ ಸಾರೂಪ್ಯ, ಆ ರೂಪ ತಮ್ಮಲ್ಲಿ ಬಂದ್ಬಿಡುತ್ತೆ, ಭಗವಂತನ ರೂಪ. ಈ ಭಕ್ತಿ ಎಷ್ಟಿರುತ್ತೆ ಅಂದ್ರೆ ಅದೇ ರೂಪ ಇವ್ರಿಗೆ ಬಂದ್ಬಿಡುತ್ತೆ, ಆ ತರ ಭಾವನೆ ಬಂದ್ಬಿಡುತ್ತೆ. ಆಮೇಲೆ ಸಾಯುಜ್ಯ ಅಂದ್ರೆ ಏನು ಅಂದ್ರೆ ಅವರು ಸತ್ತ ಮೇಲೆ ಅವ್ರದ್ದೇ ಸೂಕ್ಷ್ಮ ಶರೀರ
ಕಾರಣ ಶರೀರ ಎರಡು ಆ ಲೋಕಕ್ಕೆ ಹೊಟ್ಟೋಗುತ್ತೆ, ಸಾಯುಜ್ಯಕ್ಕೆ ಹೊಟ್ಟೋಗುತ್ತೆ. ಆದ್ರೆ ಇಲ್ಲಿ ಪೂರ್ತಿ ಅವ್ರಿಗೆ ಮುಕ್ತಿ ಇಲ್ಲ. ಯಾಕೆ ಅಂದ್ರೆ ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ. ನಾನು ಭಗವಂತನ ಸ್ವರೂಪನೇ ಅನ್ನೋ ಜ್ಞಾನ ಇನ್ನೂ ಬಂದಿಲ್ಲ. ನಾನು ಬೇರೆ, ನಾನು ಅಲ್ಪ, ಭಗವಂತ ದೊಡ್ಡವನು, ನನಗೆ ಈ ಶರೀರ ಎಲ್ಲ ಇದೆ, ಭಗವಂತ ನಿರಾಕಾರ. ನಿರಾಕಾರ ಅಂತ ಅನ್ಕೊಳ್ಳಲ್ಲ, ಅವ್ರೊಂದು ಸಗುಣ ರೂಪಾನ್ ಪೂಜೆ ಮಾಡ್ತಾರಲ್ವ, ಆ ರೂಪದಲ್ಲಿ ಅವರು ಅದನ್ನ ಮಾಡ್ತಾರೆ. ಹಾಗಾಗ್ಬಿಟ್ಟು ಆ ಲೋಕಕ್ಕೆ ಹೋಗ್ತಾರೆ ಅವರು. ಆ ಲೋಕಕ್ಕೆ ಹೋಗಿ ಅಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಹುಟ್ಟುಬಿಟ್ಟು ಆ ದೇವತೆಗಳು ಇರೋ ತನಕ ಇವರು ಇದ್ದು ಅಲ್ಲಿ ಜ್ಞಾನವನ್ನ ಪಡ್ಕೊಂಡು ಆಮೇಲೆ ಮುಕ್ತಿನ ಪಡ್ಕೊತಾರೆ. ಅವ್ರಿಗೂ ಮತ್ತೆ ಹುಟ್ಟಿಲ್ಲ. ಯಾಕೆಂದ್ರೆ ಅವರು ತುಂಬಾ ಭಕ್ತರಲ್ವಾ. ಆ ಭಕ್ತಿ ಎಷ್ಟು ಪರಾಕಾಷ್ಠೆಗೆ ಹೋಗಿರುತ್ತೆ ಅಂದ್ರೆ ಅವರ ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನವನ್ನ ಪಡ್ಕೊಂಡು ಮುಕ್ತಿನ ಪಡ್ಕೋತಾರೆ. ಒಟ್ಟಲ್ಲಿ ಮುಕ್ತಿ ಪಡ್ಕೋಬೇಕು ಅಂದ್ರೆ ಜ್ಞಾನದಿಂದನೇ ಮುಕ್ತಿ. ಬರೀ ಭಕ್ತಿಯಿಂದ ಮುಕ್ತಿ ಸಾಧ್ಯ ಇಲ್ಲ. ಭಕ್ತಿ ಫಸ್ಟ್ ಶುರು ಆದ್ರೂ ಅದು ಜ್ಞಾನ ಪಡ್ಕೋಬೇಕು. ಪಡ್ಕೊಂಡ್ಮೇಲೆ ಮುಕ್ತಿ. ಜೀವನ ಇರೋವಾಗ್ಲೇ, ಜೀವಿಸಿರೋವಾಗ್ಲೇನೆ, ದೇಹ ಇರೋವಾಗ್ಲೇ ಒಂದ್ ವೇಳೆ ಜ್ಞಾನ ಬಂದ್ರೆ ಅವನು ಜೀವನ್ ಮುಕ್ತ. ಇವರು ಸತ್ತ ಮೇಲೆ ಇವರು ಅಲ್ಲಿ ಆ ಲೋಕದಲ್ಲಿ ಜ್ಞಾನ ಪಡ್ಕೋತಾರಲ್ಲ, ಅವರು ವಿದೇಹ ಅಂದ್ರೆ ಆ ಬೇರೆ ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನ ಪಡ್ಕೊಂಡು ಮುಕ್ತಿ ಹೊಂದುತ್ತಾರೆ. ಈ ದೇಹ ಇಲ್ಲಿ ಬಿಟ್ಬಿಟ್ಟು ಸೂಕ್ಷ್ಮ ಶರೀರ, ಕಾರಣ ಶರೀರ ತಗೊಂಡು ಹೋಗ್ತಾರೆ. ಕಾರಣ ಶರೀರ ಯಾವಾಗ ನಾಶ ಆಗುತ್ತೆ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಕಾರಣ ಶರೀರ ಯಾವಾಗ ನಾಶ ಆಗುತ್ತೆ? ಅಜ್ಞಾನ ಅವಿದ್ಯೆ ಹೋದ್ಮೇಲೆ. ಅಂದ್ರೆ ಜ್ಞಾನ ಬಂದ್ಮೇಲೆ ಕಾರಣ ಶರೀರ ನಾಶ. ಈಗ ಭಕ್ತರು ಈ ದೇಹನ ಬಿಟ್ಟು ಹೋಗ್ತಾರಲ್ಲ, ಅವಾಗ ಅದರಲ್ಲಿ 2-3 ಮಾರ್ಗಗಳ ಬಗ್ಗೆ ಹೇಳಿದ್ದಾರೆ, ದಾರಿ. ಅದೇನು ಅಂದ್ರೆ, ಒಬ್ಬ ಭಕ್ತ ಬ್ರಹ್ಮಲೋಕದ ಮಾರ್ಗ ಹಿಡಿತಾನೆ ಸತ್ತ ಮೇಲೆ. ಅಂದ್ರೆ ಇರೋವಾಗ ಅವನು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಎಲ್ಲ ಅನುಭವಿಸ್ಬಿಟ್ಟು ಸಾಯುಜ್ಯ ಅಂತ ಸತ್ತ ಮೇಲೆ ಹೋಗ್ತಾರಲ್ಲ, ಆ ಸಾಯುಜ್ಯಕ್ಕೆ ಹೋಗೋದು ಹೇಗೆ ಹೋಗ್ತಾರೆ ಅಂದ್ರೆ ಬ್ರಹ್ಮಲೋಕದ ಮಾರ್ಗ ಹಿಡಿತಾನೆ. ಆ ಮಾರ್ಗದಲ್ಲಿ ಆಜ್ಞಾ ಚಕ್ರದಿಂದ ಅವನ ಸಹಸ್ರಾರದ ಮೂಲಕ ಜೀವ ಬಿಡ್ತಾರಂತೆ. ಅಂದ್ರೆ ಅವರು ಭಕ್ತರು ಹೇಗೆ ಜೀವ ಹೋಗುತ್ತೆ ಅಂದ್ರೆ, ಈ ಆಜ್ಞಾ ಚಕ್ರ ಅಂದ್ರೆ ಅಷ್ಟು ಭಕ್ತಿಯಿಂದ ಅವ್ರು ಧ್ಯಾನ ಮಾಡ್ತಾ ಇರ್ತಾರಲ್ಲ, ಈ ಸಹಸ್ರಾರದ ಮೂಲಕ ಅವ್ರದ್ದು ಜೀವ ಹೋಗುತ್ತೆ. ಆಗ ಆ ಜೀವ ಹೋಗ್ಬಿಟ್ಟು ಸೂರ್ಯನ ಮಾರ್ಗದಿಂದ, ಆ ಜೀವ ಅಂತ ಯಾವ್ದಕ್ಕೆ ಹೇಳ್ತಾರೆ? ಸೂಕ್ಷ್ಮ ಶರೀರ ಇರುತ್ತಲ್ಲ, ಅದಕ್ಕೆ ಜೀವ ಅಂತ ಹೇಳುದು. ಅದು ಸೂರ್ಯನ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗುತ್ತೆ. ಇದಕ್ಕೆ ಉತ್ತರಾಯಣ ಮಾರ್ಗ ಅಂತ ಹೇಳ್ತಾರೆ. ಉತ್ತರಾಯಣ ಮಾರ್ಗ ಅಂದ್ರೆ ಅದು ಬೆಳಕಿನ ಮಾರ್ಗ. ಅಂದ್ರೆ ಅಲ್ಲಿ ಮುಂದಕ್ಕೆ ಅವರಿಗೆ ಆ ಬೆಳಕು ಅಂದ್ರೇನು? ಅರಿವು, ಜ್ಞಾನ ಬರ್ಬೇಕಲ್ವಾ. ಜ್ಞಾನನ ತೋರಿಸುವಂಥದ್ದು ಉತ್ತರಾಯಣ ಮಾರ್ಗ, ಅಥವಾ ಅರ್ಚ್ಯಾದಿ ಮಾರ್ಗ ಅಂತ ಹೇಳ್ತಾರೆ, ಅಥವಾ ದೇವಯಾನ ಮಾರ್ಗ. ಇಷ್ಟು ಹೆಸರುಗಳಿದೆ. ಇದಕ್ಕೆ ಬೆಳಕಿನ ಮಾರ್ಗ ಅಥವಾ ಉತ್ತರಾಯಣ ಮಾರ್ಗ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅವರು ಆ ಜ್ಞಾನ ಪಡ್ಕೊಂಡು ಆಮೇಲೆ ಮುಕ್ತಿನ ಹೊಂದುತ್ತಾರೆ. ಅದೇ ಇವಾಗ ಅದಕ್ಕೆ ಇನ್ನೊಂದು ಹೆಸರು ಜ್ಯೋತಿ ಮಾರ್ಗ, ಅಗ್ನಿ ಮಾರ್ಗ, ಉತ್ತರಾಯಣ ಮಾರ್ಗ, ದೇವಯಾನ ಮಾರ್ಗ ಅಂತ ಇಷ್ಟು ಹೆಸರಿದೆ. ಅದಕ್ಕೆ ಕೆಲವು ದೇವಸ್ಥಾನಗಳಲ್ಲಿ ಈ ಉತ್ತರಾಯಣ ಪುಣ್ಯಕಾಲ ಅಂತ ಬರುತ್ತಲ್ಲ, ಆವಾಗ ಬೆಳಕು ತೋರಿಸ್ತಾರಂತೆ. ಯಾಕೆ ಅಂದ್ರೆ ಹೀಗೆ ಒಂದು ಬೆಳಕಿನ ಮಾರ್ಗ ಇದೆ ಮುಕ್ತಿಗೆ ಅಂತ ಹೇಳುವಂತ ಸೂಚ್ಯವಾದಿ ಹೇಳುವಂತ ರೀತಿ ಅದು. ಈಗ ಯೋಗಿಗಳಿರ್ತಾರೆ. ಯೋಗಿ ಅಂದ್ರೆ ಅವರು ಯೋಗಾಭ್ಯಾಸ ಮಾಡ್ಕೊಂಡು, ಯೋಗಿ ಅಂದ್ರೆ ಆಕ್ಚುಲಿ ಯೋಗ ಅಂದ್ರೆ ಏನು? ವಿಯೋಗ, ಯೋಗ 2 ಪದ ಇದೆ. ವಿಯೋಗ ಅಂದ್ರೇನು, ಯೋಗ ಅಂದ್ರೇನು? ವಿಯೋಗ ಅಂದ್ರೇನಪ್ಪ? ಯೋಗಕ್ಕಿಂತ ವಿಯೋಗ ಚೆನ್ನಾಗಿ ಗೊತ್ತಿರ್ಬೋದು ನಿಮ್ಗೆ. ವಿಯೋಗ ಅಂದ್ರೇನು?
ನಿಧನ ಆಗೋದು. ವಿಯೋಗ ಅಂದ್ರೆ ಬಿಟ್ಟು ಹೋಗೋದು. ಅಂದ್ರೆ ಇವಾಗ ಯಾರೋ ಒಬ್ರು ಜೊತೆಲಿ ಇರ್ತಾರೆ, ಅವರಿಂದ ನಾನು ದೂರ ಹೋದೆ, ವಿಯೋಗ ಅಂತ ಹೇಳ್ತೀವಿ. ಯೋಗ ಅಂದ್ರೆ ಒಬ್ರ ಜೊತೆ ಸೇರ್ಕೋದು. ಅಂದ್ರೆ ಇವಾಗ ಯೋಗ ಅಂದ್ರೆ ಈ ಜೀವಾತ್ಮನು ಪರಮಾತ್ಮನು ಸೇರೋದಕ್ಕೆ ಯೋಗ ಅಂತಾರೆ. ಅಂದ್ರೆ ಇಲ್ಲಿ ನಾನು ಬೇರೆ ಆ ಪರಮಾತ್ಮ ಬೇರೆ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ, ಅವಾಗ ಅಲ್ಲಿ ಯೋಗದ ಅವಶ್ಯಕತೆ ಇದೆ. ಅಂದ್ರೆ ನಾನ್ ಬೇರೆ ಅವನು ಬೇರೆ ಅಂತ ಗೊತ್ತಿರೋದ್ರಿಂದ, ತಿಳ್ಕೊಂಡಿರೋದ್ರಿಂದ ನಾವಿಬ್ರು ಸೇರ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ, ಯೋಗಿ. ಆ ಯೋಗಿ ಪ್ರಯತ್ನ ಪಟ್ಟು ಸಿದ್ಧಿ ಪಡ್ಕೊಂಡ್ರೆ ಅವನು ದೇವರಲ್ಲಿ ಒಂದಾಗ್ತಾನೆ. ಆದ್ರೆ ಒಂದ್ ವೇಳೆ ಸಿದ್ಧಿ ಆಗೋಕ್ ಮುಂಚೆನೆ ಜ್ಞಾನ ಇನ್ನೂ ಬಂದಿರಲ್ಲ, ಆ ಮಾರ್ಗದಲ್ಲಿ, ಯೋಗದ ಮಾರ್ಗದಲ್ಲೂ ಅವನು ನಡ್ಕೊಂಡು ಸಾಧನೆ ಮಾಡ್ತಾ ಮಾಡ್ತಾ ಕೊನೆಗೆ ಅವನಿಗೆ ಜ್ಞಾನ ಬರುತ್ತೆ. ಯೋಗ ಅಂದ್ರೆ ನಾನು ಬೇರೆ ಅಲ್ಲ, ಆ ದೇವರು ಬೇರೆ ಅಲ್ಲ ಅಂತನೋ ಜ್ಞಾನ ಬಂದಾಗ ಅವನಿಗೆ ಮುಕ್ತಿ ಸಿಗುತ್ತೆ. ಒಂದ್ ವೇಳೆ ಅವನಿಗಿನ್ನೂ ಜ್ಞಾನ ಬರೋಕ್ ಮುಂಚೆನೆ ಅವನ ದೇಹ ಬಿಟ್ಟು ಹೋದ್ರೆ ಅದಕ್ಕೆ ಯೋಗ ಭ್ರಷ್ಟ ಅಂತ ಹೇಳ್ತಾರೆ. ಈ ಯೋಗ ಭ್ರಷ್ಟ ಅಂದ್ರೆ ಆ ರೀತಿ ಸತ್ತವ್ರಿಗೆ ಏನಾಗುತ್ತೆ, ಅವರು ಮುಂದಕ್ಕೆ ತುಂಬಾ ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿರ್ತಾರಲ್ಲ, ಆ ಸಾಧನೆನ ಮುಂದುವರಿಸ್ಕೊಂಡು ಹೋಗೋ ತರಹ ಅವರಿಗೆ ಅವಕಾಶ ಸಿಗುತ್ತೆ. ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋ ಅಂತಹ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಹಾಗಾಗ್ಬಿಟ್ಟು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತಾರೆ ಅವರ ತಂದೆ ತಾಯಿಗಳಾಗ್ಲಿ, ಜೊತೆಲಿರೋರಾಗ್ಲಿ. ಹಾಗಾಗ್ಬಿಟ್ಟು ಅಲ್ಲಿಂದ ಅವ್ರ ಸಾಧನೆ ಮುಂದುವರೆದು ಅವರು ಮುಂದಕ್ಕೆ ಅದನ್ನ ಮುಕ್ತಿನ ಪಡ್ಕೊಳ್ಳೋಕೆ, ಜ್ಞಾನ ಪಡ್ಕೊಂಡು ಮುಕ್ತಿ ಪಡ್ಕೊಳ್ಳೋಕೆ ಸಾಧ್ಯ. ಇನ್ನು ನಾವು ಸಾಮಾನ್ಯವಾಗಿ ಮನುಷ್ಯರು ಎಷ್ಟು ರೀತಿಯ ಕರ್ಮಗಳನ್ನ ಮಾಡ್ತೀವಿ ನಾವು. ಧರ್ಮ, ನಮ್ದ್ರಲ್ಲಿ 4 ಪುರುಷಾರ್ಥಗಳಿವೆ, ಹೌದಾ? ಯಾವುದಪ್ಪ 4 ಪುರುಷಾರ್ಥಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದ ನಡಿಬೇಕು. ಆಮೇಲೆ ಅರ್ಥ ಅಂದ್ರೆ ಹಣ, ದುಡ್ಡು ಬೇಕು. ಕಾಮ ಅಂದ್ರೆ ನಮಗೇನೇನೋ ಆಸೆಗಳಿರುತ್ತೆ. ಆಮೇಲೆ ಮೋಕ್ಷ, ಈ ಕಾಮನೆಗಳೆಲ್ಲ ತೀರಿಸ್ಕೊಳ್ಳೋಕೆ ಅರ್ಥ ಬೇಕು, ಏನೋ ದುಡ್ಡು ಬೇಕು. ಆಮೇಲೆ ಆ ಅರ್ಥನ ಧರ್ಮದಿಂದ ನಾವು ಸಂಪಾದಿಸ್ಬೇಕು. ಇದು ನಮಗೆ ಇರುವಂತ 4 ಪುರುಷಾರ್ಥ. ಈ ರೀತಿ ನಡ್ಕೊಂಡು ಬಂದು ಕೊನೆಗೆ ಮೋಕ್ಷನ ಪಡ್ಕೋಬೇಕು. ಧರ್ಮ ಕಾರ್ಯ ಯಾರು ಮಾಡ್ತಾರೆ? ಧರ್ಮದಿಂದ ಯಾರು ನಡ್ಕೋತಾರೆ? ಅವ್ರಿಗೆ ದೇವರಲ್ಲಿ ನಂಬಿಕೆ ಇರುತ್ತೆ, ನಾನು ಸರಿಯಾಗಿ ನಡ್ಕೋಬೇಕು ಅನ್ನೋದು ಒಂದು ನಿಯಮ ಇಟ್ಕೊಂಡಿರ್ತಾರೆ. ಅಂಥವ್ರು ಧರ್ಮದಿಂದ ನಡ್ಕೋತಾರೆ. ಅವರು ಭಗವಂತನ ಸೇವೆ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಜನರಿಗೆಲ್ಲ ಉಪಕಾರ ಮಾಡ್ತಾರೆ. ಆ ತರಹ ನಡ್ಕೊಳ್ತಾರೆ. ಪಂಚಯಜ್ಞಗಳನ್ನ ಮಾಡ್ತಾರೆ. ಪಂಚಯಜ್ಞ ಅಂದ್ರೆ ದೇವಯಜ್ಞ, ಪಿತೃಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ, ಋಷಿ ಯಜ್ಞ. ಈ ತರಹದ ಯಜ್ಞಗಳನ್ನ ಮಾಡ್ತಾರೆ. ಆ ಯಜ್ಞ ಫಲ ಬರುತ್ತೆ. ಅಂದ್ರೆ ದೇವಯಜ್ಞ ಅಂದ್ರೇನು? ದೇವ್ರನ್ನ ಪೂಜೆ ಮಾಡೋದು, ದೇವ್ರನ್ನ ಅಂದ್ರೆ ಎಲ್ಲ ದೇವ್ರನ್ನ ಪೂಜೆ ಮಾಡಿ ಒಳ್ಳೆ ರೀತಿಲಿ ನಡ್ಕೊಂಡು ಎಲ್ಲ ಮಾಡೋದು ದೇವಯಜ್ಞ. ಆಮೇಲೆ ಈ ಹೋಮ ಎಲ್ಲ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಅದೆಲ್ಲ ದೇವಯಜ್ಞ ಬರುತ್ತೆ. ಆಮೇಲೆ ಪಿತೃಯಜ್ಞ ಅಂದ್ರೆ ಏನು? ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು. ಆಮೇಲೆ ನಮ್ಮ ತಂದೆ ತಾಯಿಗಳು ಹೋಗ್ಬಿಟ್ಟಿರ್ತಾರೆ, ಅವರಿಗೆ ಅವರ ಆತ್ಮಕ್ಕೆ ನಾವು ವರ್ಷಕ್ಕೊಂದ್ಸತಿ ತಿಥಿ ಮಾಡೋದು, ಇದೆಲ್ಲ ಪಿತೃ ಯಜ್ಞ ಆಗುತ್ತೆ. ಭೂತ ಯಜ್ಞ ಅಂದ್ರೆ ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳಿಗೆ ಭೂತ ಯಜ್ಞ ಅಂತಾರೆ. ಪ್ರಾಣಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು. ಋಷಿ ಯಜ್ಞ ಅಂದ್ರೆ ನಮಗೆ ಋಷಿಗಳು ಯಾರು? ನಮ್ಮ ಪರಂಪರೆ ಎಲ್ಲ ಋಷಿಗಳಿಂದ ಬಂದಿರೋ ಪರಂಪರೆ. ಅವ್ರ ಬಗ್ಗೆ ನಾವು ಒಳ್ಳೆ ಭಾವನೆ ಇಟ್ಕೊಂಡು, ಆಮೇಲೆ ಋಷಿ ಯಜ್ಞ ಅಂದ್ರೆ ಇನ್ನೊಂದೇನು ಅಂದ್ರೆ ನಮಗೆ ಎಜುಕೇಶನ್ ಕೊಡೋ ಅಂಥವ್ರು ಗುರುಗಳು, ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡೋದು ಕೂಡ ಋಷಿ ಯಜ್ಞ. ಮನುಷ್ಯ ಯಜ್ಞ ಅಂದ್ರೆ ಮನುಷ್ಯರನ್ನ,
ನಮ್ಮ ಜೊತೆಲಿರೋ ಮನುಷ್ಯರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರಿಗೇನು ತೊಂದರೆ ಆಗದೆ ಇರೋ ತರ ನಡ್ಕೊಳ್ಳೋದಕ್ಕೆ ಮನುಷ್ಯ ಯಜ್ಞ. ಈ ತರಹ ಎಲ್ಲ ನಡ್ಕೊಳ್ಳೋದ್ರಿಂದ ಅವರಿಗೆ ಪುಣ್ಯ ಸಿಗುತ್ತೆ. ಆ ಪುಣ್ಯನ ಅನುಭವಿಸಕ್ಕೆ ಅವರು ಸ್ವರ್ಗಕ್ಕೆ ಹೋಗಿ ಅದನ್ನ ಅನುಭವಿಸಿ ಬರ್ತಾರೆ. ಇದನ್ನ ಅವರು ಸ್ವರ್ಗಲೋಕಕ್ಕೆ ಹೋಗ್ಬಿಟ್ಟು ಅನುಭವಿಸೋದಿಕ್ಕೆ ಯಾವ ದಾರಿಯಲ್ಲಿ ಹೋಗ್ತಾರೆ ಅಂದ್ರೆ ಪಿತೃಯಾನ ಅಥವಾ ಧೂಮ್ರಾದಿ ಮಾರ್ಗ, ಕತ್ತಲೆಯ ಮಾರ್ಗ ಅಥವಾ ದಕ್ಷಿಣಾಯನ ಮಾರ್ಗ ಅಂತ ಹೇಳ್ತಾರೆ. ಇಲ್ಲಿ ಉತ್ತರಾಯಣ ಮಾರ್ಗ ಅಂದ್ರೆ ಬೆಳಕಿನ ಮಾರ್ಗ ಅಂತ ಹೇಳಿದ್ವಿ ಅಲ್ವಾ, ಜ್ಞಾನದಿಂದ ಹೋಗೋದು ಬೆಳಕಿನ ಮಾರ್ಗ. ಇವರು ಪೂಜೆ ಎಲ್ಲ ಮಾಡು ಭಕ್ತರು ಜ್ಞಾನಿಗಳು ಅವರೆಲ್ಲ ಹೋಗೋದು ಉತ್ತರಾಯಣ ಮಾರ್ಗ. ಆದ್ರೆ ಈ ಸುಮ್ನೆ ಧರ್ಮದಿಂದ ನಡ್ಕೋತಾರೆ, ಅವ್ರಿಗೇನು ಇದ್ರ ಬಗ್ಗೆ ಎಲ್ಲ ಏನು ನಾಲೆಡ್ಜ್ ಇರಲ್ಲ. ಸುಮ್ನೆ ಒಂದು ಕೆಲಸ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ದಿನ ಯಾಂತ್ರಿಕವಾಗಿ ಮಾಡ್ತಾ ಇರ್ತಾರೆ, ಎಲ್ಲ ಕ್ರಮವಾಗಿ ಮಾಡ್ತಾ ಇರ್ತಾರೆ. ಅವರು ಈ ದಕ್ಷಿಣಾಯನ ಮಾರ್ಗದಲ್ಲಿ ಹೋಗ್ಬಿಟ್ಟು ಅವ್ರು ಮತ್ತೆ ಹುಟ್ಟು ಬರ್ತಾರೆ. ಯಾಕೆಂದ್ರೆ ಅವ್ರ ಪುಣ್ಯ ಇದಾಗೋ ತನಕ ಅಲ್ಲಿ ಕಾಲ ಕಳೆದ್ಬಿಟ್ಟು ಮತ್ತೆ ಹುಟ್ಟು ಬರ್ತಾರೆ. ಅದೇ ಇನ್ನೊಂದು ಕ್ಯಾಟಗರಿ ಇದೆ, ಯಾವಾಗ್ಲೂ ಅಧರ್ಮದಿಂದಾನೇ ನಡ್ಕೋತಾ ಇರ್ತಾರೆ, ಯಾವಾಗ್ಲೂ ಬೇರೆಯವ್ರಿಗೆ ತೊಂದ್ರೆನೇ ಕೊಡ್ತಾ ಇರ್ತಾರೆ. ಅಂಥವ್ರು ಸತ್ತಾಗ ಅವ್ರಿಗೇನಾಗುತ್ತೆ, ಇದು ಎಲ್ರಿಗೂ ಗೊತ್ತಿದೆ. ಅವ್ರು ನರಕಕ್ಕೆ ಹೋಗಿ ತಮ್ಮ ಪಾಪಗಳನ್ನೆಲ್ಲ ಅಲ್ಲಿ ಕಳ್ಕೊಂಡು ಯಾತನೆ ಅನುಭವಿಸಿ ಮತ್ತೆ ಭೂಮಿಗೆ ಬಂದು ಮತ್ತೆ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಸ್ವರ್ಗ ಸಿಗ್ಬೋದು, ಮತ್ತದೇ ರೀತಿ ನಡ್ಕೊಂಡ್ರೆ ಮತ್ತೆ ನರಕನ ಅನುಭವಿಸ್ತಾರೆ. ಆಮೇಲೆ ಇನ್ನೊಂದು ರೀತಿ, ಇವಾಗ ನಾವು ಕಾಮ್ಯ ಕರ್ಮ ಮಾಡ್ತೀವಿ. ನಾವ್ ಯಾತಕ್ ಮಾಡ್ತೀವಿ ಕಾಮ್ಯ ಕರ್ಮ? ನಮ್ಗೇನೋ ಒಂದು ಸ್ವಾರ್ಥ ಇರುತ್ತೆ. ನನ್ಗೆ ಅದು ಬೇಕು, ಇದು ಬೇಕು, ನನಗ್ ಒಳ್ಳೇದಾಗ್ಬೇಕು, ನಾನ್ ಚೆನ್ನಾಗಿರ್ಬೇಕು, ಇದಕ್ಕೋಸ್ಕರ ಕಾಮ್ಯ ಕರ್ಮಗಳನ್ನ ಮಾಡ್ತೀವಿ. ಇದನ್ನ ಮಾಡೋವಾಗ ಏನಾಗುತ್ತೆ, ನಾವು ಮಾಡೋವಾಗ ಕೆಲವು ಒಳ್ಳೇದ್ ಮಾಡ್ತೀವಿ, ಒಂದೊಂದ್ಸತಿ ನಮ್ಮಿಂದ ಯಾರೊಬ್ರಿಗೆ ತೊಂದ್ರೆನೂ ಆಗ್ಬಿಡ್ಬೋದು. ನಾವು ನಮ್ಗೇಂತೇನೋ ಮಾಡ್ಕೊಳಕ್ಕೂ ಬೇರೆಯವ್ರಿಗೆ ತೊಂದರೆ ಮಾಡ್ಬಿಡ್ಬೋದು. ಅವಾಗ ಏನಾಗುತ್ತೆ, ಇದು ಒಂದು ತರ ಸಾಲ ಇದ್ದ ಹಾಗೆ. ನಾವು ಒಳ್ಳೇದೇ ಮಾಡ್ಲಿ ಕೆಟ್ಟದ್ದೇ ಮಾಡ್ಲಿ, ಇವಾಗ ನೀವ್ ಯಾರೋ ಒಬ್ರಿಗೆ ಸಹಾಯ ಮಾಡ್ತೀರಾ, ಒಳ್ಳೇದೇ ಅದು. ಆದ್ರೆ ಅದರಿಂದ ನಿಮ್ಗೆ ಪುಣ್ಯ ಬರುತ್ತಲ್ವಾ? ಆ ಒಳ್ಳೆ ಕೆಲಸ ಮಾಡಿದ್ದನ್ನ ಅವ್ರಿಗೆ ಯಾರಿಗೋ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಅವರು ನಿಮಗ್ ಅದನ್ನ ಸಾಲದ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಅವ್ರು ನಿಮಗ್ ಬಂದು ಒಳ್ಳೆ ಕೆಲಸ ಮಾಡಿ ನಿಮಗ್ ಸಹಾಯ ಮಾಡೋದ್ರಲ್ಲಿ ತೀರಿಸ್ತಾರೆ. ಹೀಗಾಗ್ಬಿಟ್ಟು ಆಮೇಲೆ ನಮ್ಗೆ ಯಾರೋ ಕೆಟ್ಟದ್ ಮಾಡಿದ್ರೆ ಅವ್ರ ಮೇಲೆ ಅದನ್ನ ಸೇಡ್ ತೀರಿಸ್ಕೊಳಕ್ಕೆ ಅವ್ರ ಮುಂದಿನ ಜನ್ಮದಲ್ಲಿ ಹುಟ್ಟಿ ಅವ್ರ ಮೇಲೆ ಸೇಡ್ ತೀರಿಸ್ತಾರೆ. ಹೀಗೆ ಈ ಜನ್ಮಾಂತರಗಳಲ್ಲಿ ಋಣಾನುಬಂಧ ಅಂತೀವಲ್ಲ, ನಮ್ಗೆ ಇವಾಗ ಯಾರೋ ಒಬ್ರು ನಮ್ ಸ್ನೇಹಿತರಾಗಿರ್ತಾರೆ, ಇನ್ನೊಬ್ರು ಯಾರೋ ಶತ್ರುಗಳಾಗಿರ್ತಾರೆ, ಇನ್ನೊಬ್ರು ಯಾರೋ ನಮ್ಮನ್ ಕಂಡ್ರಾಗದೇ ಇರೋರು ಇರ್ತಾರೆ, ಇನ್ನೊಬ್ರು ನಮ್ಮನ್ ಕಂಡ್ರೆ ತುಂಬಾ ಇಷ್ಟಪಡೋರು ಇರ್ತಾರೆ, ನಮ್ಮ ಅಕ್ಕ, ನಮ್ಮ ಅಣ್ಣ, ಗಂಡ, ಹೆಂಡತಿ, ಅತ್ತೆ, ಮಾವ, ಇವೆಲ್ಲ ರಿಲೇಷನ್ಸು ಈ ತರದ ಋಣಾನುಬಂಧದಿಂದ ಬಂದಿರೋದಿರುತ್ತೆ. ಅಂದ್ರೆ ಅಲ್ಲಿ ಏನೋ ಒಂದ್ ಸಾಲ ತೀರ್ಸಕ್ಕೆ ಬಂದಿರ್ತಾರೆ. ಆ ಸಾಲ ತೀರಿಸಿದ್ಮೇಲೆ ಅವ್ರವ್ರ ಪಾರ್ಟ್ ಆಗೋಗುತ್ತೆ, ಹೋಗ್ತಾರೆ. ಆ ತರಹ ಇದು ಬೇರೆ ಬೇರೆ ತರಹದ ಜನರಿಗೆ ಬೇರೆ ಬೇರೆ ತರಹದಲ್ಲಿ ಈ ಮುಕ್ತಿ ಅಥವಾ ಮತ್ತೆ ಪುನರ್ಜನ್ಮ ಇದೆಲ್ಲ ಬರುತ್ತೆ. ಅದರಿಂದ ನಾವು ಯಾರ ಮೇಲೂ ತುಂಬಾ ಅಟ್ಯಾಚ್ಮೆಂಟ್ ಆಗ್ಲಿ, ತುಂಬಾ ದ್ವೇಷ ಆಗ್ಲಿ, ಇದನ್ನೆಲ್ಲ ಇಟ್ಕೊಳ್ಳೋದು ಬೇಕು. ನಮ್ಮ ಕೆಲಸ ಏನು ಅಷ್ಟು ನಾವು ಮಾಡ್ಬೇಕು. ಆಮೇಲೆ ನಮ್ಮ ಈ ಮನುಷ್ಯ ಜನ್ಮ ಬಂದಾಗ ನಾನು ಯಾರು ಅಂತ ತಿಳ್ಕೊಂಡು ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಜ್ಞಾನನ ನಾವು ಪಡ್ಕೋಬೇಕು. ಅಂದ್ರೇನು, ಅದರಲ್ಲಿ ನಮಗೆ ತಿಳುವಳಿಕೆ ಅಂದ್ರೆ ಅಷ್ಟು ಕರೆಕ್ಟ್ ಆಗಿ ನಮಗೆ ಅದು ಅರ್ಥ ಆಗಬೇಕು. ಹೇಗೆ ನಾನು ಸಚ್ಚಿದಾನಂದ ಸ್ವರೂಪಿ ಅಂತ ನಮ್ಗೆ ಅರ್ಥ ಆಗಬೇಕು. ಆ ಅರ್ಥ ಯಾವಾಗ ಆಗುತ್ತೋ ಅವತ್ತು ನಾವು ಆತ್ಮಜ್ಞಾನವನ್ನ ಪಡೆಯೋಕ್ಕೆ ಸಾಧ್ಯ. ಇದಕ್ಕೆ ನಮ್ಮ ದೇಹ, ಮನಸ್ಸು, ಬುದ್ಧಿನ ಉಪಯೋಗಿಸ್ಕೊಂಡು ನಾವು ಜೀವನ್ ಮುಕ್ತರಾಗೋಕೆ ಪ್ರಯತ್ನ ಪಡ್ತೀವಿ. ಇದಿಷ್ಟು ಇವತ್ತಿನ ಉಪನ್ಯಾಸದ ಜಿಸ್ಟ್. ಏನಾದ್ರೂ ಡೌಟ್ಸ್ ಇದೆಯಪ್ಪ?
ಏನಿಲ್ವಾ? ಏನಿಲ್ಲ ಮೇಡಮ್. ಹಾಗಾದ್ರೆ ಮುಗಿಸೋಣ, ಪ್ರಾರ್ಥನೆ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. अंतर्ज्योतिः बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः। ಹರಿ ಓಂ ಮೇಡಮ್.